ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಮ ಪಂಚಾಯಿತಿ ಸಭೆಯ ಅಧ್ಯಕ್ಷರಿದ್ದಾರೆ. ಅವರಿಗೆ ಯಥಾರ್ಥವಾಗಿ ಸ್ವಾಗತ. ಈ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿ ಪರವಾಗಿ ಆಗಮಿಸಿರುವ ನಮ್ಮ HM ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ. ಅದೇ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಕೋರುತ್ತಾರೆ. ಹಾಗೂ ತಾಲೂಕು ಕೋಆರ್ಡಿನೇಟರ್ ಮೇಡಮ್ ಇದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿ PDO ಸರ್ ಇದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ತಾಲೂಕು ತಾಂತ್ರಿಕ ಸಹಾಯಕ ಅವರು ಕೂಡ ಸ್ವಾಗತ ಕೋರುತ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಆಗಮಿಸಿದಿರಿ. ನಿಮ್ಮೆಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಬಂದಿರುವ ಎಲ್ಲ ಸ್ವಾಗತಕಾರರು, ತೋಟಗಾರಿಕಾ ಅಧಿಕಾರಿಗಳು ಅವರು ಕೂಡ ಸ್ವಾಗತ ಕೋರುತ್ತಾರೆ. ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತಾರೆ. ಮತ್ತೆ ನೀವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಗ್ರಾಮಸ್ಥರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತ. ಇಲ್ಲಿನ ಸಭೆಯ ಕಾರ್ಯಕ್ರಮಗಳು: ಕರಪತ್ರ ಓದುವುದು, ಮೂಡುಗೆರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ, ಒಪ್ಪಂದಿ ಹೋಬಳಿಯ ವಿಜಯ ತಾಲೂಕು, ಮಂಡ್ಯ ಜಿಲ್ಲೆ. 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆ
ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯದವರ ಆದೇಶ ಸಂಖ್ಯೆ 3/23/24 1/10/23ರಂತೆ ನಿರ್ದೇಶಕರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಪ್ರಕರಣದ ಸಂಖ್ಯೆ 37 ಸಾಪಾನಿ 14/24 ಹಾಗೂ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮಂಡ್ಯ ಜಿಲ್ಲೆಯವರ 3/7/24ರಂತೆ 23/24 ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ವಿವಿಧ ಹಂತದ ಅನುಷ್ಠಾನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ ಉತ್ತರದಾಯಿತ್ವ ಮತ್ತು 24ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಿಸಿದ ಕಾಮಗಾರಿಗಳು ಮತ್ತು 23/24ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ದಿನಾಂಕ 26/11/24ರಿಂದ 29/11/24ರವರೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಮಂಡ್ಯ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆ ನಡೆಯುವ ಸ್ಥಳ 30/11/24 ಶನಿವಾರ, ಸಮಯ ಬೆಳಗ್ಗೆ 11 ಗಂಟೆಗೆ, ಗ್ರಾಮ ಪಂಚಾಯತಿ ಆವರಣ. ಇಂದಿನ ಸಭಾ ನಡವಳಿ ಓದುವುದು. ಅವರ ಅನುಪಾಲನವಾಗಿದೆ. ಇಂದಿನ ಸಭೆ ಅಂದರೆ 22-23ನೇ ಗ್ರಾಮ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದಿರುವ ಕಾಮಗಾರಿಗಳು ಈಗಾಗಲೇ ಎಲ್ಲ ಕಾಮಗಾರಿಗಳು ಮುಗಿದಿರುತ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪೇಮೆಂಟ್ ಕೂಡ ಎಲ್ಲ ಮುಗಿದಿರುತ್ತದೆ. ಇದರ ಅನುಪಾಲನ ವರದಿ ಕೂಡ ಕೊಟ್ಟಿರುತ್ತೇವೆ. ಇದರಲ್ಲಿ ಯಾವುದೂ ಬ್ಯಾಲೆನ್ಸ್ ಇರುವುದಿಲ್ಲ. 20-21ನೇ ಸಾಲಿನಲ್ಲಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಚೆಕ್ ಈ ಪ್ರಕರಣಕ್ಕೆ ಅನುಪಾಲನ ವರದಿ ಸೂಚಿಸಲಾಗಿದೆ. ಪ್ರಾಸ್ತಾವಿಕ ನುಡಿ. ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಶ್ರೇಷ್ಠ ಕೊಡುಗೆ, ನೆಮ್ಮದಿಯೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಹಿತನುಡಿಯೊಂದಿಗೆ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಪ್ರಾರಂಭಿಸೋಣ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಅಧಿಕಾರಿಯವರಿಗೂ ಹಾಗೂ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ, ಉಪಾಧ್ಯಕ್ಷರಿಗೂ, ಜೊತೆಗೆ ಇಂಜಿನಿಯರ್ ಅವರಿಗೂ, ಎಲ್ಲ ಗ್ರಾಮದ ಸದಸ್ಯರಿಗೂ, ನಮ್ಮ ನೆಚ್ಚಿನ ಎಲ್ಲ ಗ್ರಾಮದ ಸಾರ್ವಜನಿಕರಿಗೂ ಮತ್ತು ಇಲಾಖಾ ಅಧಿಕಾರಿಯವರಿಗೂ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಗ್ರಾಮ ಸಭೆಗೆ ಎಲ್ಲರಿಗೂ ಸ್ವಾಗತಿಸುತ್ತಾ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆ ಜೊತೆಗೆ ನಮಗೆ ತಾಲೂಕು ಪಂಚಾಯಿತಿಯ ಒಂದು 15ನೇ ಹಣಕಾಸು ಯೋಜನೆಯ ಒಂದು ಕಾಮಗಾರಿಗಳು ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಒಂದು 15ನೇ ಹಣಕಾಸು ಕಾಮಗಾರಿಗಳನ್ನ ಸಾಮಾಜಿಕ ಪರಿಶೋಧನೆಯನ್ನು ನಾವು 4 ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 5ನೇ ದಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ 2005 ಮಾರ್ಗಸೂಚಿ ಪ್ರಕಾರ ಬೇಡಿಕೆ ಪ್ರಕಾರ ಪ್ರತಿ ಕುಟುಂಬಕ್ಕೆ 3 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗವನ್ನು ಒದಗಿಸುವುದರ ಜೊತೆಗೆ ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನು ಸೃಜನೆ ಮಾಡತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನು ತಪ್ಪಿಸ್ತಕ್ಕಂಥದ್ದು. ಇದು ಬಡತನ ರೇಖೆಗಿಂತ ಕೆಳಪಟ್ಟ ಎಲ್ಲ ಫಲಾನುಭವಿಗಳು ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಡ್ತಕ್ಕಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಕ್ಕಂಥದ್ದು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದ್ದು ನರೇಗಾ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಉದ್ದೇಶ ಜೊತೆಗೆ ಒಂದು ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ನೀವು ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ಪಡಿತಕ್ಕಂಥ ಹಕ್ಕು, ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನಿರುದ್ಯೋಗ ಪಡಿತಕ್ಕಂಥ ಹಕ್ಕಾಗಿರುತ್ತೆ. ಮತ್ತು ಕೆಲಸ ಮಾಡುವ ಸ್ಥಳಗಳಲ್ಲಿ ಏನಾದರೂ ಅಪಘಾತ ಆದರೆ ಅವರಿಗೆ ಆ ದಿನಗಳಲ್ಲಿ NMR ಏನಾದರೂ ತೆಗೆದಿದ್ರೆ ಆ ದಿನಗಳಲ್ಲಿ NMR ತೆಗೆದು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಮನೆಗೆ ಬರುವಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ PDO ಮತ್ತು ಅಧ್ಯಕ್ಷರು ಆ ಸ್ಥಳನ ವೆರಿಫಿಕೇಶನ್ ಮಾಡಿ ಅದಕ್ಕೆ ಒಂದು ದೃಢೀಕರಣವನ್ನು ಕೊಟ್ಟರೆ ಸರ್ಕಾರದಿಂದ ಸಿಗ್ತಕ್ಕಂಥ ಒಂದು ಅನುದಾನವನ್ನು ಪಡಿತಕ್ಕಂಥ ಹಕ್ಕಾಗಿರುತ್ತೆ. ನಿಮ್ಮ ಗ್ರಾಮದಲ್ಲಿ ಕೆಲಸ ಇಲ್ಲ ಅಂದರೆ 5 ಕಿಲೋಮೀಟರ್ ದೂರ ಹೋಗಿ ಕೂಡ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ವಿಶೇಷಚೇತನರು ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು 50 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಕೂಡ ರಿಯಾಯಿತಿ ಇರುತ್ತೆ.
ಜೊತೆಗೆ ಗರ್ಭಿಣಿಯರು ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮಲ್ಲೇನಾದರೂ ಉದ್ಯೋಗ ಖಾತ್ರಿಯಲ್ಲಿ ಒಂದು 20 ಜನಕ್ಕೆ ಒಂದು ಗುಂಪಾಗಿ ಒಂದು ಕೆಲಸ ಮಾಡಿದ್ರೆ, ಗುಂಪಾಗಿ ಒಂದು 30 ಜನ 50 ಜನ ಒಂದು 3 ತಂಡವಾಗಿ ಕೆಲಸ ನಿರ್ವಹಿಸಿದ್ರೆ ಅಲ್ಲಿಗೆ ಮಹಿಳೆಯರಿಗೆ 5 ರೂಪಾಯಿ, ಪುರುಷರಿಗೆ 4 ರೂಪಾಯಿ, ಒಂದು ದಿನದ ಕೂಲಿ ಮೊತ್ತ 349 ರೂಪಾಯಿ ಆಗಿರುತ್ತೆ. ಜೊತೆ ಇದು ಬೇಡಿಕೆ ಆಧಾರಿತ ಯೋಜನೆ. ನೀವು ಪ್ರತಿ ಕುಟುಂಬಕ್ಕೆ ನೀವು ದಿನ ಕೆಲಸ ಪಡಿತಕ್ಕಂಥ ಒಂದು ಹಕ್ಕಾಗಿರುತ್ತೆ. ನೀವು ಈ ಎಲ್ಲ ಯೋಜನೆಯನ್ನ ಸದ್ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾ, ಜೊತೆಗೆ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಅಲೆಮಾರಿ ಜನಾಂಗದವರು, ವಿಶೇಷ ಬುಡಕಟ್ಟು ಜನಾಂಗದವರು ಯಾರು ಕೇಳಿದ್ರು ಕೂಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1/4/2023ರಿಂದ 31/3/2024 ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 80 ಕಾಮಗಾರಿಗಳು ಅನುಷ್ಠಾನ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ 9,84,952 ರೂಪಾಯಿ ಕೂಲಿ ಪಾವತಿಯಾಗಿರುತ್ತೆ. ಸಾಮಗ್ರಿಗೆ ಸಂಬಂಧಿಸಿದಂತೆ 11,04,913 ರೂಪಾಯಿ ಖರ್ಚಾಗಿರುತ್ತೆ. ಜೊತೆಗೆ ಇಲಾಖೆಯಲ್ಲಿ 15 ಕಾಮಗಾರಿಗಳು ಟೋಟಲ್ ಇಲಾಖೆಯಲ್ಲಿ ಆಗಿರ್ತಕ್ಕಂಥದ್ದು 2,98,936 ರೂಪಾಯಿ ಕೂಲಿ ಪಾವತಿಯಾಗಿರುತ್ತೆ. ಸಾಮಗ್ರಿಗೆ ಸಂಬಂಧಿಸಿದಂತೆ 31,320 ರೂಪಾಯಿ ಸಾಮಗ್ರಿ ಪಾವತಿಯಾಗಿರುತ್ತೆ. ಕೃಷಿ ಇಲಾಖೆಯಲ್ಲಿ 3 ಕಾಮಗಾರಿಗಳು ಅನುಷ್ಠಾನ ಆಗಿದೆ. 1,87,004 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ 98 ಕಾಮಗಾರಿಗಳು ಅನುಷ್ಠಾನ ಆಗಿದ್ದು 13,92,592 ರೂಪಾಯಿ 902 ರೂಪಾಯಿ ಖರ್ಚಾಗಿರುತ್ತೆ. ಸಾಮಗ್ರಿಗೆ ಸಂಬಂಧಿಸಿದಂತೆ 11,36,233 ರೂಪಾಯಿ ಖರ್ಚಾಗಿರುತ್ತೆ. ಒಟ್ಟಾರೆ ಒಂದು ಆರ್ಥಿಕ ವರ್ಷದಲ್ಲಿ 25,28,825 ರೂಪಾಯಿ ಅನುಷ್ಠಾನ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾನವ ದಿನಗಳು 4,408 ಮಾನವ ದಿನಗಳು ಸೃಜನೆಯಾಗಿರುತ್ತೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಉದ್ಯೋಗ ಚೀಟಿ ಸಂಖ್ಯೆ 2,436 ಆಗಿರುತ್ತೆ. ಒಂದು ಆಕ್ಟಿವ್ ಜಾಬ್ ಕಾರ್ಡ್ 1,806 ಆಕ್ಟಿವ್ ಜಾಬ್ ಕಾರ್ಡ್ ಆಗಿರುತ್ತೆ. ಇನ್ನು ಉಳಿದಂತ ಕುಟುಂಬಗಳು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿಕೊಳ್ಳಿ. ಯಾಕಂದ್ರೆ 2,436 ಜಾಬ್ ಕಾರ್ಡ್ ಇದ್ದಾರೆ, ಅದರಲ್ಲಿ ಅರ್ಧದಷ್ಟೇ ಕೆಲಸ ಉದ್ಯೋಗ ಖಾತ್ರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು 1,000 ಜಾಬ್ ಕಾರ್ಡ್ ರನ್ನಿಂಗ್ ಅಲ್ಲೇ ಆಕ್ಟಿವ್ ಆಗಿಲ್ಲ, ಯಾಕಂದ್ರೆ ಮಾಡಿಸ್ಕೊಂಡಿದ್ದೀರಾ ಆದ್ರೆ ಅದ್ರಲ್ಲಿ ಕೆಲಸ ಮಾಡಿಲ್ಲ. ಉದಾಹರಣೆಗೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊತೀರಾ, ಪ್ರತಿ ತಿಂಗಳು ರೇಷನ್ ತಗೊಳ್ತಾ ಇದ್ರೆ ಅದು ಆಕ್ಟಿವ್ ಆಗಿರುತ್ತೆ. ಇಲ್ಲ ಮಾಡಿಸ್ಬಿಟ್ಟು ಹಾಗೆ ಇದ್ರೆ ಅದು ಡೆಡ್ ಆಗ್ತಾ ಇರುತ್ತೆ, ಅದು ಆಕ್ಟಿವೇಟ್ ಮಾಡಿಸ್ಬೇಕಾಗ್ತದೆ. ಹಾಗೆ ಉದ್ಯೋಗ ಚೀಟಿ ಕೂಡ ಒಂದು ದಿನಕ್ಕೆ 349 ರೂಪಾಯಿ ಇರುತ್ತೆ. ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ 100 ದಿನಗಳ ಕೆಲಸ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಉದ್ಯೋಗ ಖಾತ್ರಿನ ಸದ್ಬಳಕೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಗ್ರಾಮದ ಅಭಿವೃದ್ಧಿ, ನಿಮ್ಮ ವೈಯಕ್ತಿಕ ಕಾಮಗಾರಿಗಳು, ಉದಾಹರಣೆಗೆ ನಿಮ್ಮ ಮನೆಯಲ್ಲೇ ಕೂಡ ದನದ ಕೊಟ್ಟಿಗೆ ಆಗಿರ್ಬೋದು, ಒಂದು ಮೇಕೆ ಶೆಡ್ ಆಗಿರ್ಬೋದು, ಒಂದು ಬದು ನಿರ್ಮಾಣ ಆಗಿರ್ಬೋದು, ನಿಮ್ಮ ಜಮೀನಿನಲ್ಲಿ ಒಂದು ರೀಚಾರ್ಜ್ ಪಿಟ್ ಆಗಿರ್ಬೋದು, ನಿಮ್ಮ ಬೀದಿಯಲ್ಲೇ ಒಂದು ಸಮುದಾಯ ಒಂದು ಸಿಸಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇನ್ನಿತರ ಒಂದು ಕುರಿ ಶೆಡ್ ಆಗಿರ್ಬೋದು, ಮೇಕೆ ಶೆಡ್ ಆಗಿರ್ಬೋದು, ಒಂದು ಹಂದಿ ಶೆಡ್ ಆಗಿರ್ಬೋದು, ಸ್ವಸಹಾಯ ಸಂಘದಲ್ಲಿ ಶೆಡ್ಗಳ ನಿರ್ಮಾಣ ಆಗಿರುತ್ತೆ. ಅದನ್ನು ಕೂಡ ಮಾಡಲಿಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇರುತ್ತೆ. ಈ ಎಲ್ಲ ಒಂದು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಕೋಬೇಕು ಅಂದ್ರೆ ನೀವು ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಹೆಸರುಗಳನ್ನ ನೋಂದಾಯಿಸಬೇಕು. ನಿಮ್ಮ ಪ್ರತಿ ಗ್ರಾಮಗಳಲ್ಲಿ ವಾರ್ಡ್ ಸಭೆ ಗ್ರಾಮ ಸಭೆನ ಮಾಡ್ತಾರೆ. ಈ ವರ್ಷ 24-25ರಲ್ಲಿ ರನ್ನಿಂಗ್ ಇದೆ. ಹೊಸದಾಗಿ ನೀವು ಕೆಲಸನ ಕೇಳಿ ಅರ್ಜಿ ಸಲ್ಲಿಸಿದ್ರೆ ಈ ಗ್ರಾಮ ಸಭೆಯಲ್ಲಿ ಕೊಟ್ರೆ ನಾವು MIS ನ ಮಾಡ್ತೀವಿ. ಯಾವುದೇ ಒಂದು ದನದ ಕೊಡುಗೆ ಆಗಿರ್ಬೋದು, ಇದು ದನದ ಕೊಡುಗೆಗೆ ಅನುದಾನ 57,000 ಸಿಗುತ್ತೆ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಪ್ರತಿ ಕುಟುಂಬದಲ್ಲಿಗೂ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ರೇಷ್ಮೆ ಇಲಾಖೆಯಲ್ಲಿ, ತೋಟಗಾರಿಕೆ, ಅರಣ್ಯ, PRED ಮತ್ತೆ ಕೃಷಿ ಇಲಾಖೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತೋಟಗಾರಿಕೆ ಅಷ್ಟೇ 15 ಕಾಮಗಾರಿಗಳು ಅನುಷ್ಠಾನ ಮಾಡ್ಕೊಂಡಿರೋದು, ಕೃಷಿ 3 ಕಾಮಗಾರಿಗಳು. ಆದ್ರೆ ರೇಷ್ಮೆಯಲ್ಲೂ ಕೂಡ ಒಂದು ವರ್ಷಕ್ಕೆ 1 ಲಕ್ಷ ಅನುದಾನ ಸಿಗುತ್ತೆ. ರೇಷ್ಮೆ ಬೆಳೆ ಮಾಡುವಂತ ರೈತರು ಕೂಡ ಈ ಯೋಜನೆಯನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಏನೇ ಮಾಡ್ಕೋಬೇಕು ಅಂತಂದ್ರೆ ಯೋಜನೆಗೆ ಸೇರಿಸಬೇಕು. ಈ ವರ್ಷ ಯೋಜನೆ ತಯಾರು ಮಾಡ್ತಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ. ಸೇರಿಸಿ ಈ ಒಂದು ವರ್ಷದಲ್ಲಿ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಯೋಜನೆ ಇದ್ಮೇಲೆ ಅದ್ರ ಬಂದು ನೀವು ಕೇಳಿದಂತ ಸಂದರ್ಭದಲ್ಲಿ ಒಂದು ಇಲಾಖೆ ಕೂಡ ಯೋಜನೆಗೆ ಇರಬೇಕು ಕಾಮಗಾರಿಗಳು. ನೀವು ಯಾವುದೇ ಒಂದು ಅರಣ್ಯ ಇಲಾಖೆಯಲ್ಲಿ ನಿಮ್ಮ ಜಮೀನಿನಲ್ಲಿ ಒಂದು ಅರಣ್ಯ ಸಸಿಗಳನ್ನ ನೆಡ್ತಕ್ಕಂಥದ್ದು, ತೇಗ ಆಗಿರ್ಬೋದು, ಎಬ್ಬೇವು ಆಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಇನ್ನಿತರ ಗಿಡಗಳನ್ನ ನೆಡ್ಕೋತೀನಿ ಅಂದ್ರೆ, ಇಲ್ಲ ನಿಮ್ಮ ಸಮುದಾಯವಾಗಿ ನೆಡ್ತೀನಿ ಒಂದು ರಸ್ತೆ ಬದಿಯಲ್ಲಿ ಅಂದ್ರೂ ಕೂಡ ಒಂದು ಅವಕಾಶ ಇದೆ. ಅರಣ್ಯ ಇಲಾಖೆಯಲ್ಲಿ ಕೂಡ ಅದಕ್ಕೂ ಕೂಡ
ಅನುದಾನ ಸಿಗುತ್ತೆ. ಇದೆಲ್ಲವನ್ನು ನೀವು ಮಾಡಬೇಕು ಅಂದರೆ ಯೋಜನೆಗೆ ಹೆಸರುಗಳನ್ನ ನೋಂದಾಯಿಸಬೇಕು. ಗ್ರಾಮ ಸಭೆಯಲ್ಲಿ ನೋಂದಾಯಿಸಿ ಯೋಜನೆ ತಯಾರು ಮಾಡಿದ ನಂತರ ಅವರು PDO ಅವರು ಒಂದು ಎಸ್ಟಿಮೇಟ್ನ ತಯಾರು ಮಾಡಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳಕ್ಕೆ ನೀವು ಮುಂಚಿತವಾಗಿ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಕೆಲಸ ಬೇಕು ಅಂತ ನಮೂದಿಸಿ ಅರ್ಜಿ ಕೊಟ್ಟರೆ ಅವರು ಅರ್ಜಿನ ಸ್ವೀಕರಿಸಿದ ಮೇಲೆ ನೀವು ಅದಕ್ಕೆ ಒಂದು ಸ್ವೀಕೃತಿನ ತಗೊಳ್ಳಿ. ನೀವು ಕೆಲಸ ಕೇಳಿ 15 ದಿನ ಆದ ಸ್ವೀಕೃತಿನ ತಗೊಂಡ್ರೆ ನೀವು ಕೆಲಸ ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ನಿರುದ್ಯೋಗ ಭತ್ಯೆಯನ್ನು ಸರ್ಕಾರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಷ್ಟು ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೀವಿ. ಈ 15ನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಹಾಗೂ ಗ್ರಾಮೀಣ ಪ್ರದೇಶದ ಒಂದು ಭೌಗೋಳಿಕ ಅಂಶದ ಆಧಾರದ ಮೇಲೆ ಒಂದು ಅನುದಾನ ಬಿಡುಗಡೆಯಾಗುತ್ತೆ. ಈ ವರ್ಷದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ 23-24ನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭಿಕ ಶುಲ್ಕ ಸೇರಿದಂತೆ 52,64,505 ರೂಪಾಯಿ ಅನುದಾನ ಇದೆ. ಪ್ರಾರಂಭಿಕ ಶುಲ್ಕ ಸೇರಿದಂತೆ ಅದಕ್ಕೆ ಖರ್ಚುಗೆ ಸಂಬಂಧಪಟ್ಟಂತೆ 36,17,304 ರೂಪಾಯಿ ಒಟ್ಟಾರೆ ಖರ್ಚಾಗಿದೆ. ಅದರಲ್ಲಿ 22 ಕಾಮಗಾರಿಗಳು ಅನುಷ್ಠಾನ ಆಗಿದೆ. 26,18,405 ರೂಪಾಯಿ ಕಾಮಗಾರಿಗಳ ಖರ್ಚಾಗಿರೋದು. 32 ಚಟುವಟಿಕೆಗಳು ಅಂದ್ರೆ ಕುಡಿಯುವ ನೀರು, ನೈರ್ಮಲ್ಯ, ಇತರ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ 9,98,819 ರೂಪಾಯಿ ಖರ್ಚಾಗಿದೆ. ಈ ಕಾಮಗಾರಿಗಳು ಯಾವ್ಯಾವ ಸ್ಥಳದಲ್ಲಿ ಕಾಮಗಾರಿಗಳು ಆಗಿದೆ ಮತ್ತೆ ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟು ಕೂಲಿ ಪಾವತಿಯಾಗಿದೆ ಅನ್ನೋದನ್ನ ನಾವು ಈಗ ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. ತದನಂತರ ನಾನು ದಾಖಲಾತಿಯಲ್ಲಿ ಕಂಡು ಬಂದಂತಹ ಅಂಶವನ್ನ ಮಂಡನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶಿನಿ ಅಂತೇಳಿ. ತೂಬಿನಕೆರೆ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರಗಳನ್ನು ಮಂಡನೆ ಮಾಡ್ತಾ ಇದ್ದೀನಿ. ರಾಗಿ ಮುದ್ರಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಅಂಬೇಡ್ಕರ್ ಭವನದಿಂದ ದ್ಯಾವಯ್ಯ ಸಿಸಿ ಚರಂಡಿ ನಿರ್ಮಾಣ 52,772. ರಾಗಿ ಮುದ್ರಳ್ಳಿ ಗ್ರಾಮದ ನವೀನನ ಮನೆಯಿಂದ ರಾಮಕೃಷ್ಣನ ಮನೆಯವರೆಗೆ ಸಿಸಿ ಚರಂಡಿ 59,092. ತೂಬಿನಕೆರೆ ಗ್ರಾಮದ ಭಾಗ್ಯಮ್ಮ ಕೋಕುಮಾರ್ ಅವರ ಬಸವ ವಸತಿ ಯೋಜನೆ 6,636. ಯಲಚೇನಹಳ್ಳಿ ಗ್ರಾಮದ ಜಯಮ್ಮ ಕೋ ಕೆಂಪೇಗೌಡ ಬಸವ ವಸತಿ ಯೋಜನೆ 27,738. ಹುರ್ಮನ್ ಕಸಲಗೆರೆ ಗ್ರಾಮದ ಹೇಮ ಕೋ ಚುಂಚೇಗೌಡ ಬಸವ ವಸತಿ 18,560. ಯಲಚೇನಹಳ್ಳಿ ಗ್ರಾಮದ ಭಗವತಿ BR ಕೋ ಮಾದೇಗೌಡ ಅವರಿಗೆ ಬಸವ ವಸತಿ ಯೋಜನೆ 11,692. ಹುರ್ಮನ್ ಕಸಲಗೆರೆ ಗ್ರಾಮದ ಕೃಷ್ಣ ಶ್ರೀ N ಕೋ ಆನಂದ ಬಸವ ವಸತಿ ಯೋಜನೆ 19,592. ಹುರ್ಮನ್ ಕಸಲಗೆರೆ ಗ್ರಾಮದ ರಮ್ಯಾ ಕೋ ಮಹೇಶ್ ಅವರ ಬಸವ ವಸತಿ ಯೋಜನೆ 14,536. ರಾಗಿ ಮುದ್ದಾಣಿ ಗ್ರಾಮದ ಭಾಗ್ಯಮ್ಮ ಕೋ RK ಕುಮಾರ್ ಬಸವ ವಸತಿ ಯೋಜನೆ 27,808. ತೂಬಿನಕೆರೆ ಗ್ರಾಮದ ಭಗವತಿ ಕೋ ಶಿವಲಿಂಗರ್ ಅವರ ಡಾಕ್ಟರ್ BR ಅಂಬೇಡ್ಕರ್ ಅವರ ಯೋಜನೆ ಮನೆ ನಿರ್ಮಾಣ 8,216. ಯಲಚೇನಹಳ್ಳಿ ಗ್ರಾಮದ ಪುಟ್ಟಮ್ಮ ಕೋ ಕೃಷ್ಣ ಅವರ ಬಸವ ವಸತಿ ಯೋಜನೆ 19,424. ರಾಗಿ ಮುದ್ದಾಳಿ ಗ್ರಾಮದ ಭಾಗ್ಯಮ್ಮ ಕೋ ಮಹದೇವ್ ಅವರ ವಸತಿ ಯೋಜನೆ 10,744. ತೂಬಿನಕೆರೆ ಗ್ರಾಮದ ವರಲಕ್ಷ್ಮಿ ಕೋ ಮಹದೇವರ ಬಸವ ವಸತಿ ಯೋಜನೆ 7,570. ತೂಬಿನಕೆರೆ ಗ್ರಾಮದ ಕಮಲಾ ಕೋ ಚೆನ್ನೇಗೌಡರ ಬಸವ ವಸತಿ ಯೋಜನೆ 8,532. ತೂಬಿನಕೆರೆ ಗ್ರಾಮದ ಸುಜಾತಾ ಕೋ ಕೃಷ್ಣ ಅವರ ಬಸವ ವಸತಿ ಯೋಜನೆ 8,532. ಯಲಚೇನಹಳ್ಳಿ ಗ್ರಾಮದ ವರಲಕ್ಷ್ಮಿ ಕೋ ಕೃಷ್ಣಚ ಬಸವ ವಸತಿ ಯೋಜನೆ 20,224. ಗ್ರಾಮದ ಅಶ್ವಿನಿ ಕೋ ರವಿ ಅವರ ಬಸವ ವಸತಿ ಯೋಜನೆ 13,265. ಮದೇಕೊಪ್ಪಲು ಗ್ರಾಮದ ಸರೋಜಮ್ಮ ಕೋ ಸ್ವಾಮಿ ಅವರ ಬಸವ ವಸತಿ ಯೋಜನೆ 21,172. ಯಲಚೇನಹಳ್ಳಿ ಗ್ರಾಮದ ಲಲಿತಾ ಕೋ ಕುಸ್ವಾಮಿ ಅವರ ದೇವರಾಜು ಅರಸು ಯೋಜನೆಯಡಿ ಮನೆ ನಿರ್ಮಾಣ 27,808. ಮದೇಕೊಪ್ಪಲು ಗ್ರಾಮದ ಸವಿತಾ ಕೋ ಚನ್ನವೀರೇಗೌಡ ಬಸವ ವಸತಿ ಯೋಜನೆ 22,436. ಯಲಚೇನಹಳ್ಳಿ ಗ್ರಾಮದ ರಾಧಾ ಕೋ ಕೃಷ್ಣ ಕೊಯ್ಟಿಯವರ ಬಸವ ವಸತಿ ಯೋಜನೆ 26,158. ರಾಗಿ ಮುದ್ದಾಳಿ ಗ್ರಾಮದ ಕಮಲಾ ಕೋ ಮಂದರಪ್ಪ ಅವರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ 27,808. ಯಲಚೇನಹಳ್ಳಿ ಗ್ರಾಮದ ವಿಜಯ ಕೋ ರಮೇಶ್ ಅವರ ಬಸವ ವಸತಿ ಯೋಜನೆ 27,808. ತೂಬಿನಕೆರೆ ಗ್ರಾಮದ ಸವಿತಾ ಕೋ ಜಯರಾಮ್ ಅವರ ವಸತಿ ಯೋಜನೆ 16,432. ರಾಗಿ ಮುದ್ದಾಳಿ ಗ್ರಾಮದ ಸಾವಿತ್ರಮ್ಮ ಕೋ ಮಾದೇಗೌಡ ಬಸವ ವಸತಿ ಯೋಜನೆ 27,808. ಹುರ್ಮನ್ ಕಸಲಗೆರೆ ಗ್ರಾಮದ ಸಿದ್ದಮ್ಮ ಕೋ ಹುಚ್ಚೇಗೌಡ ಅವರ ಮನೆ ನಿರ್ಮಾಣ 27,808.
ನೊದೆಕೊಪ್ಪಲು ಗ್ರಾಮದ ನೇತ್ರಾವತಿ ಚಂದ್ರು ಅವರ ಮನೆ ನಿರ್ಮಾಣ 26,544. ಉರ್ಮಾರ್ ಕಸ್ನೆ ಗ್ರಾಮದ ಶಿಲ್ಪ ರೇವಣ್ಣ ಅವರ ಮನೆಯ ನಿರ್ಮಾಣ 27,808. ನೊದೆಕೊಪ್ಪಲು ಗ್ರಾಮದ ಚೆನ್ನಮ್ಮ ಕಾಳೇಗೌಡ ಬಸವಸತಿ ಯೋಜನೆ 27,808. ರಾಗಿ ಮುದ್ದಾಳಿ ಗ್ರಾಮದ ಗವಿಬೀನ್ ಸಿದ್ದಶೆಟ್ಟಿ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 6,945. ತೂಬಿನಕೆರೆ ಗ್ರಾಮದ ಲಕ್ಷ್ಮೀ ಚೆನ್ನೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ 2,812. ಉರ್ಮಾರ್ ಕಸ್ನಕೆರೆ ಗ್ರಾಮದ ಜೋಗಯ್ಯ ಬಿನ್ ಕಟ್ಟಸಿದ್ದಯ್ಯ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,796. ಉರ್ಮಾರ್ ಕಸ್ನಕೆರೆ ಗ್ರಾಮದ ಲೋಕೇಶ ಬಿಎನ್ ದೇವೇಗೌಡರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 6,436. ಉರ್ಮಾರ್ ಕಸ್ನಕೆರೆ ಗ್ರಾಮದ ಮಲ್ಲೇಗೌಡ ಎಂ ಬಿನ್ ಮಲ್ಲಿಕಾರ್ಜುನ ಅವರ ಮನೆಯ ಹತ್ತಿರ ಸೋಪಿಟ್ ಕಾಮಗಾರಿ 3,476. ಉರ್ಮಾರ್ ಕಸ್ನಕೆರೆ ಗ್ರಾಮದ ದೇವೇಗೌಡ ಬಿನ್ ಸತ್ತಯ್ಯನ ಕರಿಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ 8,848. ಉರ್ಮಾರ್ ಕಸ್ನಕೆರೆ ಗ್ರಾಮದ ಚಾಂದಿನಿ ನಾಗೇಶ್ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,164. ಯಲಚೇನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಬಿನ್ ದಾಸಯ್ಯ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಉರ್ಮಾರ್ ಕಸ್ನಕೆರೆ ಗ್ರಾಮದ ಮಹದೇವಮ್ಮ ಸಿದ್ದೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಉರ್ಮಾರ್ ಕಸ್ನಕೆರೆ ಗ್ರಾಮದ ರಾಜೇಗೌಡ ಬಿನ್ ಕಾಳೇಗೌಡ ಕರಿಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಯಲಚೇನಹಳ್ಳಿ ಗ್ರಾಮದ ಪ್ರೀತಿ ವೈಸಿ ಯೋಗೇಶ್ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 6,436. ಯಲಚೇನಹಳ್ಳಿ ಗ್ರಾಮದ ಕೆಂಪೇಗೌಡ ಬಿನ್ ತಿಮ್ಮೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಯಲಚೇನಹಳ್ಳಿ ಗ್ರಾಮದ ರಾಧಾ ಕೃಷ್ಣ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,532. ರಾಗಿ ಮುದ್ದಾಳಿ ಗ್ರಾಮದ ಕುಮಾರ್ ಬಿ ನಿಂಗೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಉರ್ಮಾರ್ ಕಸ್ನಕೆರೆ ಗ್ರಾಮದ ಚುಂಚೇಗೌಡ ಎಸ್ ಬಿ ಸಂಡೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,164. ಯಲಚೇನಹಳ್ಳಿ ಗ್ರಾಮದ ನಾಗರಾಜ್ ಬಿ ಮರಿಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,848. ಉರ್ಮಾರ್ ಕಸ್ನಕೆರೆ ಗ್ರಾಮದ ಪುರುಷೋತ್ತಮ ಬಿನ್ ಎಸ್ ಚೆಲುವಯ್ಯ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,164. ಯಲಚೇನಹಳ್ಳಿ ಗ್ರಾಮದ ಕಲ್ಪನಾ ತಿಮ್ಮೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,164. ನೊದೆಕೊಪ್ಪಲು ಗ್ರಾಮದ ಪಾಂಡವಪುರ ರಸ್ತೆಯಿಂದ ಕುಪ್ಪಕಟ್ಟೆ ಓಣಿಯವರೆಗೆ ರಸ್ತೆ ಅಗಲೀಕರಣ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ 3,792. ನೊದೆಕೊಪ್ಪಲು ಗ್ರಾಮದ ಹಾಲಿನ ಡೈರಿಯಿಂದ ಪ್ರಾಥಮಿಕ ಶಾಲೆಯವರೆಗೆ ಮಣ್ಣಿನ ರಸ್ತೆ ಕಾಮಗಾರಿ 56,564. ನೊದೆಕೊಪ್ಪಲು ಗ್ರಾಮದ ದಿನೇಶರ ಜಮೀನಿನಿಂದ ಲಿಂಗಣ್ಣನವರ ಜಮೀನಿನವರೆಗೆ ಮಣ್ಣಿನ ರಸ್ತೆ ಅಭಿವೃದ್ಧಿ 75,840. ಯಲಚೇನಹಳ್ಳಿ ಗೋರೆಗೌಡನ ಜಮೀನಿನಿಂದ ಮಲ್ಲಾರಾಧ್ಯನ ಜಮೀನಿನವರೆಗೆ ಮಣ್ಣಿನ ರಸ್ತೆ ಅಭಿವೃದ್ಧಿ 12,640. ನೊದೆಕೊಪ್ಪಲು ಗ್ರಾಮದ ಚನ್ನೇಗೌಡರ ಜಮೀನಿನಿಂದ ಕೆಂಪಮ್ಮನವರ ಜಮೀನಿನವರೆಗೆ ಮಣ್ಣಿನ ರಸ್ತೆ ಕಾಮಗಾರಿ 42,976. ಇನ್ನು ಮೆಟೀರಿಯಲ್ ಸಾಮಗ್ರಿ ಆಗಿರುವಂಥದ್ದು ಮಂಡ್ಯ ತಾಲೂಕು ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ 1,72,886. ತೂಬಿನಕೆರೆ ಗ್ರಾಮದ ಎಸ್ ಕುಮಾರರವರ ಮನೆಯಿಂದ ಜಯಮ್ಮ ಮನೆಯವರೆಗೆ ಸಿಸಿ ಚರಂಡಿ 1,88,629. ಶಶಿಕುಮಾರ್ ಬಿನ್ ಬೊಮ್ಮಯ್ಯ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 16,948. ಉರ್ಮಾರ್ ಕಸ್ನಕೆರೆ ಗ್ರಾಮದ ಮಲ್ಲೇಶ್ ಬಿ ಮೆರವೇಗೌಡವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,422. ತೂಬಿನಕೆರೆ ಗ್ರಾಮದ ಸೋಮಶೇಖರ್ ಬಿ ಪುಟ್ಟಸ್ವಾಮಿಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,858. ಉರ್ಮಾರ್ ಕಸ್ನಕೆರೆ ಗ್ರಾಮದ ಮಲ್ಲೇಶ್ ಬಿನ್ ಮರವೇಗೌಡ ಅವರ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ ನಿರ್ಮಾಣ 6,766. ಶಶಿಕಲಾ ಕಾಳೇಗೌಡ ಅವರ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ 6,268. ಉರ್ಮಾರ್ ಕಸ್ನಕೆರೆ ಗ್ರಾಮದ ಚಿಕ್ಕೋಳಮ್ಮ ಕೋಲೇಟ್ ಕಾಳೇಗೌಡ ಮನೆಯ ಹತ್ತಿರ ಸೋಪಿಟ್ ಮತ್ತು ಪೌಷ್ಟಿಕ ಕೈತೋಟ 6,565. ಯಲಚೇನಹಳ್ಳಿ ಗ್ರಾಮದ ನಳಿನ ರಾಜಣ್ಣ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,376. ರಾಗಿ ಮುದ್ದಾಳಿ ಗ್ರಾಮದ ಗೌರಮ್ಮ ಶಿವನೇಂಜೇಗೌಡ ದನದ ಕೊಟ್ಟಿಗೆ ನಿರ್ಮಾಣ 10,345. ಉರ್ಮಾರ್ ಕಸ್ನಕೆರೆ ಗ್ರಾಮದ ಕೆಎಂ ಕೆಂಗೇಗೌಡ ಬಿ ಮರಿಗೌಡರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,891. ನೊದೆಕೊಪ್ಪಲು ಗ್ರಾಮದ ಧನಂಜಯ ಕುಮಾರ್ ಬಿ ನಾಗಣ್ಣ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,479. ತೂಬಿನಕೆರೆ ಗ್ರಾಮದ ರಾಜು ಬಿ ನಡಕರಿ ಅವರ ಮನೆಯ ಹತ್ತಿರ ನಿರ್ಮಾಣ 8,192. ಯಲಚೇನಹಳ್ಳಿ ಗ್ರಾಮದ ಮಾದೇಗೌಡ ಬಿನ್ ಮಾದೇಗೌಡ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 45,620. ಯಲಚೇನಹಳ್ಳಿ ಗ್ರಾಮದ ಯೋಗೇಶ್ ವೈದ್ಯ ಬಿನ್ ತಿಮ್ಮೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,376. ರಾಗಿ ಮುದ್ದಾಳಿ ಗ್ರಾಮದ ಭಾಗ್ಯ ಶಿವಣ್ಣ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,506.
ನೊದೆಕೊಪ್ಪಲು ಗ್ರಾಮದ ಶಾಲಾ ಕಾಂಪೌಂಡ್ ನಿರ್ಮಾಣ 98,554. ಕುರ್ಮಾ ಕಸ್ತಗಿರಿ ಗ್ರಾಮದ ಪುಟ್ಟೇಗೌಡ ಬಿ ಪುಟ್ಟೇಗೌಡ ಮನೆಯಲ್ಲಿ ಹತ್ತಿರ ಸೋಪಿಟ್ ಮತ್ತು ಕೈತೋಟ 6,565. ಯಲಚಟ್ನಾಳಿ ಗ್ರಾಮದ ಭಾಗ್ಯಮ್ಮ ಶೆಂಕೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,369. ನೊದೆಕೊಪ್ಪಲು ಗ್ರಾಮದ ಶಾಂತಮ್ಮ ಈರೇಗೌಡರವರ ಮನೆಯಲ್ಲಿ ದನದ ಕೊಟ್ಟಿಗೆ 9,379. ಕುರ್ಮಾ ಕಸ್ತಗಿರಿ ಗ್ರಾಮದ ಲಕ್ಷ್ಮಮ್ಮ ಕೌಶಲ್ಯಗೌಡರ ದನದ ಕೊಟ್ಟಿಗೆ 8,680. ತುಬಿನಕೆರೆ ಗ್ರಾಮದ ಲಕ್ಷ್ಮಯ್ಯ ಬಿನ್ ಜೋಗಿಗೌಡ ಅವರ ದನದ ಕೊಟ್ಟಿಗೆ ನಿರ್ಮಾಣ 10,199. ಯಲಚಟ್ನಾಳಿ ಗ್ರಾಮದ ಪಾರ್ವತಿ ಕರಿಗೌಡ ದನದ ಕೊಟ್ಟಿಗೆ ನಿರ್ಮಾಣ 9,372. ತುಬಿನಕೆರೆ ಗ್ರಾಮದ ಸೋಮಶೇಖರ್ ಬಿ ಪುಟ್ಸ್ವಾಮಿ ಗೌಡರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,858. ಕುರ್ಮಾ ಕಸ್ತಗಿರಿ ಗ್ರಾಮದ ಮಲ್ಲೇಶ್ ಬಿ ಮೆರವೇಗೌಡರ ಮನೆಯ ಸ್ಥಿರ ಸೋಪಿಟ್ ಮತ್ತು ಕೈತೋಟ 6,766. ಯಲಚಟ್ನಾಳಿ ಗ್ರಾಮದ ಶಶಿಕಲಾ ಕಾಳೇಗೌಡ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ 6,268. ಕುರ್ಮಾ ಕಸ್ತಗಿರಿ ಗ್ರಾಮದ ಚಿಕ್ಕೋಳಮ್ಮ ಕಾಳೇಗೌಡ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ 6,565. ಯಲಚಟ್ನಾಳಿ ಗ್ರಾಮದ ನಳಿನ ರಾಜಣ್ಣ ಮನೆಯಲ್ಲಿ ದನದ ಕೊಟ್ಟಿಗೆ 9,376. ರಾಗಿ ಮುದ್ದಣಿ ಗ್ರಾಮದ ಗೌರಮ್ಮ ಶಿವನಂಜೇಗೌಡರ ಮನೆ ಹತ್ತಿರ ದನದ ಕೊಟ್ಟಿಗೆ ನಿರ್ಮಾಣ 10,245. ಕುರ್ಮಾ ಕಸ್ತಗಿರಿ ಗ್ರಾಮದ KM ಕೆಂಗೇಗೌಡ ಬಿ ಮರಿಗೌಡರ ಮನೆಯಲ್ಲಿ ದನದ ಕೊಟ್ಟಿಗೆ 9,899. ನೊದೆಕೊಪ್ಪಲು ಗ್ರಾಮದ ಧನಂಜಯ ಕುಮಾರ್ ಬಿ ನಾಗಣ್ಣರವರ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 8,679. ತುಬಿನಕೆರೆ ಗ್ರಾಮದ ರಾಜು ಬಿನ್ ನಡಕರಿ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ 8,192. ಮಾದೇಗೌಡ ಬಿನ್ ಮಾದೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ 45,620. ಯಲಚಟ್ನಾಳಿ ಗ್ರಾಮದ ಯೋಗೇಶ್ ವೈಟಿ ಬಿನ್ ತಿಮ್ಮೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,376. ರಾಗಿ ಮುದ್ದಳ್ಳಿ ಗ್ರಾಮದ ಭಾಗ್ಯ ಶಿವಣ್ಣ ಅವರ ಮನೆಯಲ್ಲಿ ದನದ ಕೊಟ್ಟಿಗೆ 8,506. ನೊದೆಕೊಪ್ಪಲು ಗ್ರಾಮದ ಶಾಲಾ ಕಾಂಪೌಂಡ್ ನಿರ್ಮಾಣ 98,524. ಕುರ್ಮಾ ಕಸ್ತಗಿರಿ ಗ್ರಾಮದ ಪುಟ್ಟೇಗೌಡ ಬಿ ಪುಟ್ಟೇಗೌಡ ಮನೆಯ ಹತ್ತಿರ ಸೋಪಿಟ್ ಮತ್ತು ಕೈತೋಟ 6,565. ಯಲಚಟ್ನಾಳಿ ಗ್ರಾಮದ ಭಾಗ್ಯಮ್ಮ ಶೆಂಕರೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ 9,369. ನೊದೆಕೊಪ್ಪಲು ಗ್ರಾಮದ ಶಾಂತಮ್ಮ ಈರೇಗೌಡ ಮನೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 9,379. ಕುರ್ಮಾ ಕಸ್ತಗಿರಿ ಗ್ರಾಮದ ಲಕ್ಷ್ಮಮ್ಮ ಶಿವಲಿಂಗೇಗೌಡರ ಮನೆಯ ಹತ್ತಿರ ದನದ ಕೊಟ್ಟಿಗೆ 8,680. ತುಬಿನಕೆರೆ ಗ್ರಾಮದ ಲಕ್ಷ್ಮಯ್ಯ ಬಿ ಜೋಗಿಗೌಡರ ಮನೆಯ ಹತ್ತಿರ ದನದ ಕೊಟ್ಟಿಗೆ 10,199. ಯಲಚಟ್ನಾಳಿ ಗ್ರಾಮದ ಪಾರ್ವತಿ ಕರಿಗೌಡರ ದನದ ಕೊಟ್ಟಿಗೆ 9,382. ನೊದೆಕೊಪ್ಪಲು ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಮಂಗಳಗೌರಿ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 2,873. ನೊದೆಕೊಪ್ಪಲು ಗ್ರಾಮದ ಹಳೆ ಸ್ಕೂಲ್ ಮನೆಯಿಂದ ಪಾವಾಡಿಗೌಡನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 2,08,907. ಇನ್ನು ತೋಟಗಾರಿಕೆದು 2022-23 ದೇವರಾಜು ಸನ್ ಆಫ್ ಕೆಂಪೇಗೌಡ ಕುರ್ಮಾ ಕಸ್ತಗಿರಿ ತೆಂಗಿನಕಾಯಿ 9,480. YS ನಟರಾಜು ಸಿದ್ದಯ್ಯ ಯಲಚಟ್ನಾಳಿ 8,216. ಕುಮಾರ್ ಸನ್ ಆಫ್ ಕೃಷ್ಣೇಗೌಡ 32,864. ಚುಂಚೇಗೌಡ ಸನ್ ಆಫ್ ಚುಂಚೇಗೌಡ ಕುರ್ಮಾ ಕಸ್ತಗಿರಿ ತೆಂಗಿನಕಾಯಿ 15,484. ನಾಗೇಶ್ ಸನ್ ಆಫ್ ಜವರೇಗೌಡ ಕುರ್ಮಾ ಕಸ್ತಗಿರಿ ಬಾಳೆ 17,696. ನಿತ್ಯಶ್ರೀ ವೈಫ್ ಆಫ್ ಮಹೇಶ್ ಕುರ್ಮಾ ಕಸ್ತಗಿರಿ ತೆಂಗು 5,688. ವೆಂಕಟೇಶ್ ಸನ್ ಆಫ್ ಲೆಫ್ಟಿನೆಂಟ್ ನೀಲನ ತಿಮ್ಮಯ್ಯ ರಾಗಿ ಮುದ್ದಳ್ಳಿ ತೆಂಗು 16,748. ಪುಟ್ಲಿಂಗಮ್ಮ ವೈಫ್ ಕಾಳೇಗೌಡ ಕುರ್ಮಾ ಕಸ್ತಗಿರಿ ತೆಂಗು 50,560. ನಿಂಗಯ್ಯ ಸನ್ ಆಫ್ ಕರಿಯಯ್ಯ ತೆಂಗು 34,444. ಪುಟ್ಸೆದ್ದಯ್ಯ ಸನ್ ಆಫ್ ಈರಿಕರಿಯಯ್ಯ ಕುರ್ಮಾ ಕಸ್ತಗಿರಿ 14,220. ರತ್ನಮ್ಮ ವೈಫ್ ಬಸವೇಗೌಡ ಯಲಚಟ್ನಾಳಿ ತೆಂಗು 30,336. 2023-24 ಗೋರೆಗೌಡ ಸನ್ ಆಫ್ ಸೋಮಲಿಂಗನ ಚೆನ್ನೇಗೌಡ ಯಲಚಟ್ನಾಳಿ ತೆಂಗು 42,976. 2023-24 ಅಂಕೇಗೌಡ ಸನ್ ಆಫ್ ಸಿದ್ದೇಗೌಡ ಕುರ್ಮಾ ಕಸ್ತಗಿರಿ ತೆಂಗು 20,224. ಇದಕ್ಕೆ ಸಾಮಗ್ರಿ ಆಗಿರುವಂಥದ್ದು 2022-23 ಎಂ ಮಲ್ಲಿಕಾರ್ಜುನ ಸನ್ ಆಫ್ ಮಲ್ಲೇಗೌಡ ಕುರ್ಮಾ ಕಸ್ತಗಿರಿ ತೆಂಗು 8,610. ಕೆಂಪಣ್ಣ ಬಿನ್ ದ್ಯಾವಯ್ಯ ಉರುಫ್ ತಮ್ಮಯ್ಯ ಇವರ ಜಮೀನಿನಲ್ಲಿ ತೆಂಗು 7,900. ಇನ್ನು ಕೃಷಿ ನಾಗಸುಂದರ್ ಎಂ ಬೀನ್ ಮರಿಗೌಡ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 30,652. ಮುಸ್ಲಿಂಗೇಗೌಡ
ಪುಟ್ಟೇಗೌಡ ಬಿ ಮಂಚೇಗೌಡ ಜಮೀನಿನಲ್ಲಿ ಬದು ನಿರ್ಮಾಣ 45,820. ಪುಟ್ಟೇಗೌಡ ಬಿ ಸೀನೇಗೌಡ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 32,232. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮಲಾ. 2023-24 ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳು ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೊದೆಕೊಪ್ಪಲು ಗ್ರಾಮದ ನಿಂಗಮ್ಮರವರ ಮನೆಯಿಂದ ಶಿವಕುಮಾರ್ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,40,985. ತೂಬಿನಕೆರೆ ಗ್ರಾಮದ ಪಾರ್ಥರವರ ಶಂಕರನ ಮನೆಯಿಂದ ಮಹೇಶನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,49,189. ತೂಬಿನಕೆರೆ ಗ್ರಾಮದ ಲೋಕೇಶ್ ಮನೆಯಿಂದ ಯಜಮಾನ್ ಜೋಗಪ್ಪರ ಮನೆಯವರೆಗೆ ಸಿಸಿ ಸ್ಲ್ಯಾಬ್ ಕಾಮಗಾರಿ 49,716. ತೂಬಿನಕೆರೆ ಗ್ರಾಮದ ಉಮೇಶನ್ ಆಚಾರಿ ಉಮೇಶನ ಮನೆ ಮುಂಭಾಗದಿಂದ ಚರಂಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ 24,674. ಉರ್ಮಾರ್ ಕಸ್ತಿಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಗಾಮನಹಳ್ಳಿ ಮಾದಮ್ಮನ ಮನೆಯಿಂದ ದೇವಸ್ಥಾನದವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 99,821. ಉರ್ಮಾರ್ ಕಸ್ತಿಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಗಾಮನಹಳ್ಳಿ ಶಿವಣ್ಣನ ಮನೆಯಿಂದ ವನ್ನಿದಾಸಯ್ಯರ ಮನೆಯವರೆಗೆ ಸಿಸಿ ನಿರ್ಮಾಣ ಕಾಮಗಾರಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ 61,284. ತೂಬಿನಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಪುರುಷಯ್ಯನ ಮನೆಯಿಂದ ಚಿಕ್ಕಜವರನ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 1,59,435. ರಾಗಿಮುದ್ನಳ್ಳಿ ಗ್ರಾಮದ ಆಶ್ರಯ ಬಡಾವಣೆ ಸುಶೀಲಮ್ಮರವರ ಮನೆಯಿಂದ ಸುಗುಣರವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 69,644. ರಾಗಿಮುದ್ನಳ್ಳಿ ಗ್ರಾಮದ ಅಂಗಡಿ ಚಂದ್ರೂರವರ ಮನೆಯಿಂದ ಕಾಳಿ ಬಸವೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 79,731. ರಾಗಿಮುದ್ನಳ್ಳಿ ಗ್ರಾಮದ ಪಾಪಚಾರಿ ಮನೆಯಿಂದ ಲೋಕೇಶ್ ರವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 69,644. ರಾಗಿಮುದ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಕೆಂಪಯ್ಯರವರ ಮನೆಯಿಂದ ವೆಂಕಟೇಶ್ವರವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 55,392. ತೂಬಿನಕೆರೆ ಗ್ರಾಮ ಪಂಚಾಯಿತಿಯ ಉರ್ಮಾರ್ ಕಸ್ತಿಗೆರೆ ಗ್ರಾಮದ ದೇವೇಗೌಡರ ಮನೆಯಿಂದ ಹೊನ್ನೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,98,003. ಯಲಚಕ್ನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಕುಂಟಸಿದ್ದನ ಜವರನ ಮನೆಯಿಂದ ಸ್ಮಶಾನದ ರಸ್ತೆವರೆಗೆ ಚರಂಡಿ ಕಾಮಗಾರಿ 2,29,816. ಯಲಚಕ್ನಹಳ್ಳಿ ಗ್ರಾಮದ ದಾಸಪ್ಪನ ರಘು ಮನೆಯಿಂದ ಗದ್ದೆಗೌಡರ ಪ್ರಕಾಶನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 99,434. ಯಲಚಕ್ನಹಳ್ಳಿ ಗ್ರಾಮದ ಬಡಕೊಪ್ಪರ ರಮೇಶನ ಮನೆಯಿಂದ ಮೋಟಪ್ಪರ ನಾಗರಾಜು ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,49,741. ಯಲಚಕ್ನಹಳ್ಳಿ ಗ್ರಾಮದ ಅಶೋಕ್ ಗೌಡ ಪಾಟೀಲ್ ರವರ ಮನೆಯಿಂದ ದೇವರಟ್ಟಿ ಸಣ್ಣ ಮೂಗೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,49,646. ತೂಬಿನಕೆರೆ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಮುಂಭಾಗ ಕಾಬೂಲ್ ಸ್ಪೂನ್ ಮತ್ತು ನೆಲಹಾಸು ಮತ್ತು ಇಂಟರ್ಲಾಕಿಂಗ್ ಟೈಲ್ಸ್ ಅಳವಡಿಸುವ ಕಾಮಗಾರಿ 1,35,013. ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಇಳಿಜಾರು ನಿರ್ಮಾಣ ಮತ್ತು ಟೈಲ್ಸ್ ಅಳವಡಿಸುವ ಕಾಮಗಾರಿ 1,17,370. ಯಲಚಕ್ನಹಳ್ಳಿ ಗ್ರಾಮದ ನಿಂಗೇಗೌಡನ ಮನೆಯಿಂದ ಪಿಡ್ಡೆ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 1,24,865. ಉರ್ಮಾರ್ ಕಸ್ತಿಗೆರೆ ಗ್ರಾಮದ ಹೋಟೆಲ್ ಜವರಪ್ಪರವರ ಹೊಸ ಮನೆಯಿಂದ ಗೆಡ್ಡೆ ಮರಿಗೌಡರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 99,729. ಉರ್ಮಾರ್ ಕಸ್ತಿಗೆರೆ ಗ್ರಾಮದ ಒಡ್ಡಣ್ಣನ ಮನೆಯಿಂದ ಪಾಪೇಗೌಡರ ಚಂದ್ರೂರ ಸಿದ್ದೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,99,426. ಉರ್ಮಾರ್ ಕಸ್ತಿಗೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಸಪ್ಪೆ ಮಾದಯ್ಯರವರ ಮನೆಯಿಂದ ಜೋಗಯ್ಯರವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ 1,56,127. ಇದಿಷ್ಟು ಕಾಮಗಾರಿ. ನೆಕ್ಸ್ಟ್ ಬಿಲ್ಗಳು. ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೋರ್ವೆಲ್ ಮತ್ತು ಮೋಟಾರ್ ರಿಪೇರಿಗಾಗಿ ಸಾಮಗ್ರಿ ಖರೀದಿಸಿದ ಬಾಬ್ತು 40,922. ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬೋರ್ವೆಲ್ ಮತ್ತು ಮೋಟಾರ್ ರಿಪೇರಿ ಸಾಮಗ್ರಿ ಖರೀದಿಸಿದ ಬಾಬ್ತು 48,703. ಮೋಟಾರ್ ಪಂಪ್ ರಿಪೇರಿಗೆ ಸಾಮಗ್ರಿ ಖರೀದಿಸಿದ ಬಾಬ್ತು 39,212. ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ರಿಪೇರಿ ಮತ್ತು ಕುಡಿಯುವ ನೀರು ಸಾಮಗ್ರಿ ಖರೀದಿಸಿದ ಬಾಬ್ತು 49,247. ಬೋರ್ವೆಲ್ ಮತ್ತು ಕುಡಿಯುವ ನೀರಿನ ಸಾಮಗ್ರಿ ಖರೀದಿಸಿದ ಬಾಬ್ತು 49,532. ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ರಿಪೇರಿ ಮತ್ತು ಕುಡಿಯುವ ನೀರು ಸಾಮಗ್ರಿ ಖರೀದಿಸಿದ ಬಾಬ್ತು 48,976.
ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯ ನೀರು ಸರಬರಾಜು ಸಾಮಗ್ರಿ ಖರೀದಿಸಿದ ಬಾಬ್ತು 98,137. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯ ನೀರು ಸರಬರಾಜು ಮಾಡಲು ಸಾಮಗ್ರಿ ಖರೀದಿಸಿದ ಬಾಬ್ತು 48,963. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ದುರಸ್ತಿ ಸಾಮಗ್ರಿ ಖರೀದಿಸಿದ ಬಾಬ್ತು 59,379. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿಸಿದ ಬಾಬ್ತು 27,000. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ದುರಸ್ತಿ ಕುಡಿಯುವ ನೀರು ಸಾಮಗ್ರಿ ಖರೀದಿಸಿದ ಬಾಬ್ತು 1,26,694. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಮೋಟಾರ್ ರಿಪೇರಿ ಸಾಮಗ್ರಿ ಖರೀದಿಸಿದ ಬಾಬ್ತು 1,17,186. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ರಿಪೇರಿ ಕುಡಿಯುವ ನೀರು ಸಾಮಗ್ರಿ ಖರೀದಿಸಿದ ಬಾಬ್ತು 41,258. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಬೋರ್ವೆಲ್ ಮೋಟಾರ್ ರಿಪೇರಿ ಕುಡಿಯುವ ನೀರು ಸರಬರಾಜು ಸಾಮಗ್ರಿ ಖರೀದಿಸಿದ ಬಾಬ್ತು 48,038. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕುಡಿಯುವ ನೀರು ಮೋಟಾರ್ ದುರಸ್ತಿ ಸಾಮಗ್ರಿ ಖರೀದಿಸಿದ ಬಾಬ್ತು 66,872. ತೂಬಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಬೀದಿ ದೀಪ ಅಳವಡಿಸಲು ಸಾಮಗ್ರಿ ಖರೀದಿಸಿದ ಬಾಬ್ತು 68,700. ನೆಕ್ಸ್ಟ್ ಇವಾಗ ತೂಬಿಕೆರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು TP ವರ್ಕ್ಗಳು. ಅಷ್ಟೇ ಅಷ್ಟರಲ್ಲಿ ಹಿಂದೆ ಬರ್ದಿರೋದು ಆಯ್ತಾ? ಇಲ್ಲ ಒಂದೇ ಪೇಜ್. ತೂಬಿಕೆರೆ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ನಿರ್ಮಾಣ ಕಾಮಗಾರಿ 1,51,795. ತೂಬಿಕೆರೆ ಗ್ರಾಮ ಪಂಚಾಯಿತಿ SC ಕಾಲೋನಿಯ ಗಂಟೆ ಸಿದ್ದಯ್ಯನ ಜೋಗಯ್ಯನ ಮನೆಯಿಂದ ಭಾಸ್ಕರ್ ಮನೆಯವರೆಗೆ ಮತ್ತು ರೇವಣನ ಮನೆಯಿಂದ ಎಲೆಚಕ್ನಹಳ್ಳಿ ರಸ್ತೆವರೆಗೆ ಪೈಪ್ಲೈನ್ ಅಳವಡಿಸಲು ಕಾಮಗಾರಿ 99,410. ಎಲೆಚಕ್ನಹಳ್ಳಿ ಗ್ರಾಮದ ಸ್ಮಶಾನ ಬಳಿ ಕೊರೆದಿರುವ ಬೋರ್ವೆಲ್ನಿಂದ ಓವರ್ ಹೆಡ್ ಟ್ಯಾಂಕ್ ಕಡೆಗೆ ಮುಂದುವರೆದ ಪೈಪ್ಲೈನ್ ಕಾಮಗಾರಿ. ಇದು ತೂಬಿಕೆರೆ ಗ್ರಾಮ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,51,385. ರಾಗಿಮುದ್ನಳ್ಳಿ ಗ್ರಾಮದ SC ಕಾಲೋನಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,73,165. ನೆಕ್ಸ್ಟ್ ZB ವರ್ಕು. ಕುರ್ಮಾಕಸ್ತಿಗೆರೆ ಗ್ರಾಮದ ಚಿಕ್ಕೋಳಮ್ಮನ ಮನೆಯಿಂದ ದೇವನ್ ಮನೆಯ ತನಕ ಬಾಕ್ಸ್ ಚರಂಡಿ ಕಾಮಗಾರಿ 99,780. ಎಲೆಚಕ್ನಹಳ್ಳಿ ಗ್ರಾಮದ ಪಿಳ್ಳಪ್ಪರ ಶ್ರೀನಿವಾಸನ್ ಮನೆಯಿಂದ ರಮೇಶಾಚಾರಿ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 1,42,425. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರವನ್ನು ನಿಮ್ಮ ಮುಂದೆ ಮಂಡನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಇದ್ದರೆ ಮಾಡ್ಬೋದು. ಇಲ್ಲ ಅಂತಂದರೆ ಮೊದಲೇ ಹೇಳಿದಾಗೆ ಕಾರ್ಯದರ್ಶಿಯವರು ಹಿಂದೆ 2020-21ನೇ ಸಾಲಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಮಾಡಿ ವರದಿಯನ್ನು ಕೊಟ್ಟಿದ್ವಿ. ಆ ವರದಿನಲ್ಲಿ ಕಂಡು ಬಂದಂಥ ಒಂದು ಚೆಕ್ ಮೆಜರ್ಮೆಂಟ್ ಆಗಿರ್ಬೋದು, ಒಂದು ಹಂತವಾರು ಛಾಯಾಚಿತ್ರ ಆಗಿರ್ಬೋದು, ಯಾವುದೂ ಇರಲಿಲ್ಲ. ಅದನ್ನೆಲ್ಲವನ್ನ ಸರಿಪಡಿಸಿ ತಾಲೂಕು ಪಂಚಾಯಿತಿ ಆಡಳಿತ ಕಮಿಟಿ ಸಭೆಯಲ್ಲಿ 9/8/2024 ಒಂದು ಸಭೆಯಲ್ಲಿ 27/7/2024 ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಜೊತೆಗೆ ಸಹಾಯಕ ಲೆಕ್ಕಾಧಿಕಾರಿಗಳು ಜೊತೆಗೆ ತಾಂತ್ರಿಕ ಸಂಯೋಜಕರು ಸಹಾಯಕ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕರು ಒಂದು ಆಡಳಿತ ಕಮಿಟಿ ಸಭೆಯಲ್ಲಿ ಈ ಪ್ರಕರಣವನ್ನು ನಿರ್ಣಯ ಮಾಡಿ ಈ ಒಂದು ಏನು ಚೆಕ್ ಮೆಜರ್ಮೆಂಟ್ ಆಗಿರಲಿಲ್ಲ, ಅಂಥವಾದ ಫೋಟೋ ಇರಲಿಲ್ಲ, ಅದೆಲ್ಲವನ್ನು ಸರಿಪಡಿಸಿ ಒಂದು ಆಡಳಿತ ಕಮಿಟಿಯಲ್ಲಿ ಒಂದು ಸಭಾ ನಡವಳಿಯನ್ನು ಮಾಡಿ ಈ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕು ಅಂತ ಒಂದು ನಡವಳಿಯನ್ನು ನಿಮ್ಮ ಮುಂದೆ ಓದಿ ಮಂಡನೆ ಮಾಡಿದ್ದೀವಿ. ಈ ಪ್ರಕರಣವನ್ನು ಮುಕ್ತಾಯಗೊಳಿಸ್ಬೋದಾ, ಎಲ್ಲವನ್ನು ಅಂಥವರು ಛಾಯಾಚಿತ್ರ, ಚೆಕ್ ಮೆಜರ್ಮೆಂಟ್ ಎಲ್ಲವನ್ನು ಹಾಕಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದು ದೃಢೀಕರಣವನ್ನು ಸಲ್ಲಿಸಿದ್ದಾರೆ. ನಾವು ಇದನ್ನು ATRನ ಕ್ಲಿಯರ್ ಮಾಡಬೇಕಾಗ್ತದೆ. ಇಷ್ಟು ಇಂದಿನ ಒಂದು 2020-21ನೇ ಸಾಲಿನ ಒಂದು ಆಡಿಟ್ ವರದಿಯಾಗಿರುತ್ತೆ. ಈಗ ಪ್ರಸ್ತುತ ಒಂದು ಏನು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ 4 ದಿನಗಳ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಒಂದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕೂಡ ಮಾಡಿದ್ದೀವಿ. ಅದರಲ್ಲಿ ನಮಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅನುಷ್ಠಾನವಾದಂಥ 2 ಕಾಮಗಾರಿಗಳು, ತೂಬಿಕೆರೆ ಗ್ರಾಮ ಪಂಚಾಯಿತಿ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇದಕ್ಕೆ 1,51,385 ರೂಪಾಯಿ ಆಗಿರುತ್ತೆ. ಜೊತೆಗೆ ರಾಗಿಮುದ್ದಳ್ಳಿ ಗ್ರಾಮದ SC ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ. ಈ ರಸ್ತೆ ಅಭಿವೃದ್ಧಿ ಕಡತದಲ್ಲಿ ನಮಗೆ ಇರುವಂಥ ಛಾಯಾಚಿತ್ರ ಒಂದು CC ಚರಂಡಿ ಛಾಯಾಚಿತ್ರ ಆಗಿರುತ್ತೆ.
ಜೊತೆಗೆ ನನಗೆ ಇವೆರಡು ಕಾಮಗಾರಿಗಳನ್ನ ಸ್ಥಳವನ್ನ ತೋರಿಸಿರೋದಿಲ್ಲ. ಗ್ರಾಮ ಪಂಚಾಯಿತಿಯವರು ತುಂಬಾ ಒಂದು ಶ್ರಮವನ್ನ ಪಟ್ಟಿ ಒಂದು ವಾಟರ್ ಮ್ಯಾನ್ಗಳು ಆ ಗ್ರಾಮದಲ್ಲಿ ಎಲ್ಲ ಒಂದು ಸಾರ್ವಜನಿಕರನ್ನ ಕೇಳಿದ್ವಿ, ಈ ಕಾಮಗಾರಿಗಳು ಎಲ್ಲಿ ಬರುತ್ತೆ, ಯಾರ ಮನೆ ಹತ್ರ ಬರುತ್ತೆ ಅಂತ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಕಾಮಗಾರಿಗಳನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಗ್ರಾಮ ಸಭೆಯಲ್ಲಿ ಇದನ್ನ ಮಂಡನೆ ಮಾಡಿದ್ದೀನಿ. ಈ ಗ್ರಾಮ ಸಭೆ ತೋರಿಸಿಲ್ಲ ಅಂತ ಅಂದ್ರೆ ಇದು ಅಬ್ಜೆಕ್ಷನ್ ಆಗ್ತದೆ, ಅಂದ್ರೆ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗ್ತದೆ. ಸರ್ ಅದೇ ಹೇಳಿದ್ನಲ್ಲ, ತುವಿಕೆರೆ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿ ಅದೇ ಇರೋದು ಪಿಪಿ ವರ್ಕ್ ಅಂದ್ರೆ ಜಡ್ಪಿ ವರ್ಕ್ ಇದು. ಜೊತೆಗೆ ರಾಗಿಮುದ್ದಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ. ಈ ರಸ್ತೆ ಅಭಿವೃದ್ಧಿ ಎಸ್ಟಿಮೇಟ್ ಅಲ್ಲಿ ರಸ್ತೆ ಅಂತ ಇದೆ, ಅಗ್ರಿಮೆಂಟ್ ಕಾಪಿ ಕೂಡ ರಸ್ತೆ ಅಭಿವೃದ್ಧಿ ಅಂತ ಇದೆ, ಆದ್ರೆ ಕಡತದಲ್ಲಿ ಸಿಸಿ ಚರಂಡಿ ಛಾಯಾಚಿತ್ರ ಇದೆ. ಅದನ್ನೇ ತೋರಿಸಿ ಅನ್ನೋ ಕೂಡ ಆ ಸ್ಥಳನ ನಾವು ತೋರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದನ್ನ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ. ಇದು ಸರ್ ಇದು 2020-21 ಸಾಲಿನದು ಮಾಡಿದ್ದು 22 ತಾಲೂಕ್ ಪಂಚಾಯತಿ ಜಿಲ್ಲಾ ಆಡಿನ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ವಾಟರ್ ಮ್ಯಾನ್ ಎಲ್ಲ ಕರ್ಕೊಂಡು ಹೋಗಿದ್ರು, ರಾಗಿ ಮುದ್ದಳ್ಳಿಗೂ ಕರ್ಕೊಂಡು ಹೋಗಿದ್ರು. ಸುಮಾರು ಆ ಮನೆ ಅಕ್ಕಪಕ್ಕದವರೆಲ್ಲ ಕೇಳಿದ್ವಿ. ಅದು ಏನು ಗೊತ್ತಿಲ್ಲ, ಅದು ಕೇಳಿದ್ರೆ ನಮ್ಗೆ ಐಡಿಯಾನೇ ಇಲ್ಲ. ಇಲ್ಲ ಇಲ್ಲ ಪಕ್ಕದಲ್ಲಿ ಮಣ್ಣ ಸುಮ್ಮನೆ ಅದೇನೋ ಕಾಡ್ಬಿಟ್ಟು ಹೋಗೋದು. ಅದೇ ಹಚ್ಬಿಟ್ರೆ ಇನ್ಯಾವುದೂ ಇಲ್ಲ. ಹಾಗಾಗಿ ಸರ್ ನಾವು ಆ ಗ್ರಾಮದಲ್ಲಿ ಹೋಗಿ ಕೇಳಿದ್ದೀವಿ ಸಾರ್ವಜನಿಕರು. ಮುಗಿಸಿಲ್ಲ ಅವರು ಆ ಕೆರೆ ಸುತ್ತ ರೋಡ್ ಸುತ್ತ ಸುಮ್ಮನೆ ಮಣ್ಣೆ ಹಾಕೊಂಡು 2 ದಿನ ಹಬ್ಬ ಹೊರಟೋದೆ. ಸರ್ ಇದು ರಸ್ತೆ ಅಭಿವೃದ್ಧಿ ಮತ್ತೆ ಯಾವ ರಸ್ತೆನೂ ಅಭಿವೃದ್ಧಿ ಮಾಡಿಲ್ಲ ಅವರು. ಹಾಗಾಗಿ ಅದನ್ನ ನನಗೆ ತೋರಿಸಿಲ್ಲ ಸರ್, ಸ್ಥಳನ ಮಾಡಿಲ್ಲ, ಸ್ಥಳ ತೋರಿಸ್ಲಿಲ್ಲ. ಹಾಗಾಗಿ ಸಿಸಿ ಚರಂಡಿ ಅಂತ ಇದೆ ಫೈಲಲ್ಲಿ, ರಸ್ತೆ ಅಂತ ಇದೆ, ಕಡತದಲ್ಲಿ ಛಾಯಾಚಿತ್ರ ಸಿಸಿ ಚರಂಡಿ ಅಂತಿದೆ. ಹಾಗಾಗಿ ನಾವು ವಾಟರ್ ಮ್ಯಾನ್ ಕರ್ಕೊಂಡೋಗಿ ನೆನೆ ಸುಮಾರು ಎಲ್ಲ ಬೀದಿಗಳಲ್ಲೂ ನಮಗೆ ಗೊತ್ತಿಲ್ಲ ತೋರಿಸಿಲ್ಲ. ಹಾಗಾಗಿ ಅದನ್ನ ನಾನು ಒಂದಿನ ತೋರಿಸ್ಬೇಕಲ್ಲ. ಹಾಗಾಗಿ ಸರ್ ಇದನ್ನ ಫೋಟೋ ತೋರಿಸ್ತೀವಿ, ಅವ್ರ ಎಸ್ಟಿಮೇಟ್ ಅಷ್ಟೇ ತೋರಿಸಿದ್ದಾರೆ. ಅವ್ರು ಎಸ್ಟಿಮೇಟ್ ಅಲ್ಲಿ ಹಾಕಿಲ್ಲ ಸರ್. ಹಾಗಾಗಿ ಛಾಯಾಚಿತ್ರ ಇತ್ತು, ಅವರು ಯಾರ ಮನೆಯಿಂದ ಯಾರ ಮನೆ ಯಾರ ಬೀದಿಯನ್ನು ತೋರಿಸ್ಬೇಕಿತ್ತು. ಈಗ ಒಂದು 3ನೇ ವಾರ್ಡ್ 4ನೇ ವಾರ್ಡ್ ಅಂತ ತೋರಿಸ್ಬೇಕಿತ್ತು. ಬಟ್ ಅವ್ರ ಎಸ್ಟಿಮೇಟ್ ಅಲ್ಲಿ ಅದನ್ನು ತೋರಿಸ್ತಿರೋ ಕಾರಣ ನಾವು ಆ ಗ್ರಾಮದಲ್ಲಿ ಅದೊಂದಾಗಿದೆ ಹಾಗಾಗಿ ತೋರಿಸಿದ್ವಿ ಸರ್. ಅದು 2020-21 ಸಾಲ 2 ವರ್ಷದ್ದು ಆಗಿರೋದು. ಅದನ್ನ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಏನ್ ಮಾಡಿದ್ರೆ ಏನೋ ನಮ್ಮ ಇಂಜಿನಿಯರ್ ಮಣ್ಣು ಹಾಕಿ ರಸ್ತೆ ಮಾಡಿದ್ದಿಲ್ಲ, ಜಲ್ಲಿ ಹಾಕಿ ರಸ್ತೆಗೆ ಮಣ್ಣು ಅದಕ್ಕೆ ಇರೋದಿಲ್ಲ. ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಂಡು ಬಂದರೆ ಅದರಲ್ಲಿ ಕೆಲವು ಸಣ್ಣ ಪುಟ್ಟ ಒಂದು 3 ಹಂತದ ಛಾಯಾಚಿತ್ರ ಆಗಿರ್ಬೋದು, NMRಗೆ ಸೈನ್ ಇಂಜಿನಿಯರ್ ಅಂತ ಆಗಿರ್ಬೋದು, ಆ ಥರದ್ದು ಒಂದು 5-6 ಕಾಮಗಾರಿಗಳ ಕಟ್ಟಡದಲ್ಲಿ ಛಾಯಾಚಿತ್ರ ಇರೋದಿಲ್ಲ, ಅದನ್ನು ಕೂಡ ತೋರಿಸಿದ್ದೀವಿ. ಜೊತೆಗೆ PRD ಇಲಾಖೆಯಲ್ಲಿ 3 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾಮಗಾರಿಗಳು ಅನುಷ್ಠಾನ ಆಗಬೇಕಂದ್ರೆ ಅದಕ್ಕೆ 3 ಹಂತದ ಛಾಯಾಚಿತ್ರ ಜೊತೆಗೆ NMR ಇರಬೇಕು ಕಟ್ಟಡದಲ್ಲಿ. ಯಾರ ಹೆಸರಲ್ಲಿ NMR ತೆಗೆದಿದ್ದಾರೆ ಆ NMR ಕೂಡ ಇರಬೇಕು ಅಂತ ಆದೇಶ ಇದೆ. ಆ NMR ಕಡತದಲ್ಲಿ ಇರೋದಿಲ್ಲ. ಆ ಥರದ್ದು 3 ಕಾಮಗಾರಿಗಳಲ್ಲೂ ನಮಗೆ ಇಲ್ಲಿರುವಂಥ NMR ಇಲ್ಲದೆ ಇರುವಂಥವು 44,240 ರೂಪಾಯಿ NMR ಇರೋದಿಲ್ಲ. ಜೊತೆಗೆ ಇನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಸಾಮಗ್ರಿ ಬಿಲ್ಗೆ ಸಂಬಂಧಿಸಿದಂತೆ ಒಂದು ಮೆಟೀರಿಯಲ್ ಬಿಲ್ ಏನು ಪೇಮೆಂಟ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ರಾಜಧನಕ್ಕೆ ಸರ್ಕಾರಕ್ಕೆ ರಾಜಧನವನ್ನ ಕಟ್ಟಬೇಕಾಗ್ತದೆ. ಅದು 23,557 ರೂಪಾಯಿ ಕಟ್ಟಬೇಕು ಅಂತ ನಾವು ವರದಿನಲ್ಲಿ ತೋರಿಸಿದ್ವಿ. ಗ್ರಾಮ ಸಭೆ ಮುಗಿಯೋದ್ರೊಳಗಡೆ ಅವರು ಸಂಬಂಧಪಟ್ಟ ಸರ್ಕಾರದ ಖಾತೆಗೆ ರಾಜಧನವನ್ನ ಪಾವತಿ ಮಾಡಿ ಚಲನನ್ನ ಒಂದು ಹಾಜರುಪಡಿಸಿರುವುದು ಸರ್ ಕೊಟ್ಟಿದ್ದಾರೆ. ಹಾಗಾಗಿ
ಯಾವುದೇ ಒಂದು ಕಾಮಗಾರಿಗಳು ಅನುಷ್ಠಾನ ಆಗಬೇಕು ಅಂತಂದ್ರೆ ವರ್ಕ್ ಆರ್ಡರ್ ಇರಬೇಕು, ಕಂಪ್ಲೀಷನ್ ರಿಪೋರ್ಟ್ ಇರಬೇಕು, ಎಸ್ಟಿಮೇಟ್ ಇರಬೇಕು, NMR ಇರಬೇಕು, ಅಂತವಾರು ಛಾಯಾಚಿತ್ರ ಇರಬೇಕು. ಛಾಯಾಚಿತ್ರಕ್ಕೆ ಸಂಬಂಧಪಟ್ಟಂತೆ ಸರ್ ಪೇಪರಲ್ಲಿ ಹಾಕಿದ್ರು, ಬಟ್ ಅದನ್ನ ನಾನು ಮಾಡಿ ತೋರಿಸಿದ್ವಿ. ಅವರೇನೋ ಇವಾಗ ತಗೊಬಂದು ಹಾಕಿದಾರಂತೆ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವರ್ಕ್ ಆರ್ಡರ್ ತಗೋಬೇಕು. ವರ್ಕ್ ಆರ್ಡರ್ ಇಲ್ಲ ಅಂತೇಳಿ ನಾವು 9 ಕಾಮಗಾರಿಗಳಿಗೆ ತೋರಿಸಿದ್ವಿ. ಹೆಸರು ಓದಿಡ್ಬೇಕಂದ್ರೆ ಓದಿಡ್ತೀನಿ, ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಮಗಾರಿಗಳು ಅನುಷ್ಠಾನ ಆಗಬೇಕು ಅಂದ್ರೆ ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡಬೇಕು. ನರೇಗಾ ಯೋಜನೆಯಲ್ಲಿ ಇದು ಒಂದು ಆಕ್ಟ್ ಹೇಳುತ್ತೆ. ಆಕ್ಟ್ ಪ್ರಕಾರ ಯಾವುದೇ ಕಾಮಗಾರಿಗಳು ಅನುಷ್ಠಾನ ಆಗಿದ್ರೆ ವೈಯಕ್ತಿಕ ಆದ್ರೆ ಒಂದು 5 ರಿಂದ 6 ವರ್ಷ ಬರಬೇಕು, ಸಮುದಾಯ ಆದ್ರೆ ಒಂದು 20 ರಿಂದ 25 ವರ್ಷ ಬಾಳಿಕೆ ಬರಬೇಕಂತ ಗೈಡ್ಲೈನ್ಸ್ ಇದೆ. ಹಾಗಾಗಿ ಇವರು ಕೃಷ್ಣೇಗೌಡ ಅವರು, ಕುಮಾರ್ ಮತ್ತೆ ಕೃಷ್ಣೇಗೌಡ ಅವರು ಒಂದು ರೋಸ್ ಬೆಳೆಯನ್ನ ಅನುಷ್ಠಾನ ಮಾಡಿಕೊಂಡಿದ್ರು. ಅವರಿಗೆ NMR ಮತ್ತು ಸಾಮಗ್ರಿಗೆ ಸಂಬಂಧಿಸಿದಂತೆ ಎರಡು ಸೇರಿ 47,674 ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಅವು ನಾವು ಹೋದಂತ ಸಂದರ್ಭದಲ್ಲಿ ಉಳುಮೆ ಮಾಡಿರೋದು ಕಂಡು ಬಂದಿತ್ತು. ಹಾಗಾಗಿ ನಾವು ಅದನ್ನ ವರದಿನಲ್ಲಿ ತೋರಿಸಿದೀವಿ. ಆ ಫಲಾನುಭವಿ ಉಳುಮೆ ಮಾಡಿದ್ದು, ಯಾಕಂದ್ರೆ ಮೆಟೀರಿಯಲ್ ಪೇಮೆಂಟ್ ಆಗಿರೋದ್ರಿಂದ ಉಳುಮೆ ಸ್ವಲ್ಪ ದಿನನಾದ್ರೂ ಬಾಳಿಕೆ ಬರಬೇಕು, ಒಂದು 3 ವರ್ಷನಾದ್ರೂ. ಯಾಕಂದ್ರೆ ಗುಲಾಬಿ ಅಂದ್ಮೇಲೆ ನಾವು ಹೂ ಕಿತ್ಕೊಂಡ್ಮೇಲೆ ಕಟಾವ್ ಮಾಡ್ತೀವಲ್ವಾ, ನಮ್ಮ ಮನೇಲಿ ಕೂಡ ಕಟಾವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತಾ ಇರುತ್ತೆ. ಅದರಿಂದ ಒಂದು ಬೆಳೆ ಬರುತ್ತೆ. ಪ್ರತಿ ಒಂದು ನಾವು ಒಂದು 100 ಗ್ರಾಮ್ ಗುಲಾಬಿಗೆ ನಾವು 40 ರೂಪಾಯಿ 50 ರೂಪಾಯಿ ಕೊಟ್ಟು ತಗೊಂತೀವಿ. ಅದು ಪ್ರತಿ 1 kgಗೆ ಮಿನಿಮಮ್ ಅಂದ್ರೆ 100 ರೂಪಾಯಿ ಆಗ್ತದಲ್ವಾ. ಅದನ್ನ ರೈತರು ಬೆಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಇಲಾಖೆಯವರು ಒಂದು ಅನುದಾನವನ್ನ ಕೊಡ್ತಾರೆ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಯಾಕಂದ್ರೆ ವೈಯಕ್ತಿಕವಾಗಿ ನಾವು ಉಳುಮೆ ಮಾಡ್ಕೋಬಾರ್ದು ಅನ್ನೋದು ಈ ಉದ್ದೇಶ. ಆದ್ರೆ ಅದನ್ನ ಕಟ್ಬೇಕಾಗ್ತದೆ. ನಾವೇ ಬೆಳೆದಿದ್ರು 2 ವರ್ಷ ಆಯ್ತು ಮೇಡಮ್. ಅದು ಚೆನ್ನಾಗಿ ಬಂತು ಹೂವು. 2023 ಸಾಲ ಕಾಮಗಾರಿ ಶುರುವಾಗಿಲ್ಲ. ಅದು NMR ಗಂಟಿ NMR 2023 ಮಾಡಿದ್ದು. ಅಂದ್ರೆ ಅವರಿಂದ ಅಮೌಂಟ್ ಬೆಳೆ ಮಾಡಿ 2 ವರ್ಷ ಆಯ್ತು. 2 ವರ್ಷ ಆಯ್ತು ಮೇಡಮ್. ಅದು ಹೇಳ್ತೀನಿ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಗೊತ್ತಾಗಿತ್ತು. ಇಲ್ಲ ಸರ್, ಬೇಸಿಗೆಯಲ್ಲಿ ಆಗಲಿಲ್ಲ. ಬೇಸಿಗೆ ಚೆನ್ನಾಗಿ ಬಂತು ಹೂವು. ಈಗ ಮಳೆ ಬೀಳ್ತು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಾಯ್ತು. 2ನೇ ಸರಿ ಏನಾಯ್ತು, ಬಿಸಿಲಾದಾಗ ನಾನು ಔಷಧಿ ಪೇ ಮಾಡಿದೆ. ಎಲೆಯೆಲ್ಲ ಉದೋಗೋದು. 20,000 ಖರ್ಚು ಮಾಡಿದೆ. ಬಿಲ್ಲೆಲ್ಲ ಇದೆ. 20,000 ಖರ್ಚು ಮಾಡಿ ಬರೀ 5,000 ರೂಪಾಯಿ ಹೋಗೋದೆ. ಅವಾಗ ಏನಾಯ್ತು, ನೋಟ್ರಿ ಹೊಡಿಸಿದೆ. ತಿರ್ಗಾ ಮೇಡಮ್ ಈಗ ನಾನು ಪೈರ್ ಆರ್ಡರ್ ಮಾಡಿದ್ದೀನಿ. ತಮಿಳ್ನಾಡು ಹೋಗಿ ಈ ಒಂದು ವಾರದಲ್ಲಿ ಹೇಳಿ ಬಂದಿದ್ದೀನಿ. ತಿರ್ಗಾ ಅಕ್ಕ ನಾಟಿ ಮಾಡ್ತೀನಿ. ಅಧ್ಯಕ್ಷರು ಮತ್ತೆ ನೋಡಲಾಗ ಸರ್ ದಯವಿಟ್ಟು ರೈತರು ಈ ಕಾಮಗಾರಿಗೆ ಈಗ ಆಯ್ತು ರಿಕವರಿ ಮಾಡಬಹುದು. ಹಿಂದೆ ಮಾಡಿದ ಬಿಲ್ಗೆ ಮಾಡಿರೋ ಬಿಲ್ಗೆ ಈಗ ಮುಂದೆ ದಯವಿಟ್ಟು ಮೇಡಮ್ ರೈತ ವಿಷಯ. ಈಗ 2 ಗುಲಾಬಿಗಳು 2 ವರ್ಷದಿಂದ 3 ವರ್ಷ ಗೊತ್ತ ಸಾಹೇಬ್ರೆ. 2 ವರ್ಷದಿಂದ ಕಲಾಸಲ್ಲ. ಏನಾದ್ರು ಒಂದು ಸರಿ ಔಷಧಿ ಮಾಡ್ಬೇಕು, ಮುಂಚೆ ಔಷಧಿ ಸ್ಪ್ರೇ ಮಾಡಬೇಕು, 3,000-4,000 ರೂಪಾಯಿ ಔಷಧಿ ಸ್ಪ್ರೇ ಮಾಡಬೇಕು. ಕಳೆದ ಬೇಸಿಗೆಲ್ಲ ಸ್ವಲ್ಪ ಹೊಡೆತ ಬಿದ್ದು ಸಿಕ್ಕಾಪಟ್ಟೆ ಎಲ್ಲ ಮುಂದಿದ್ದಾರೆ. ಆಲ್ಮೋಸ್ಟ್ ನಮ್ಮಲ್ಲಿ 15 ಕಾಮಗಾರಿ 14 ಕಾಮಗಾರಿಗಳು ಚೆನ್ನಾಗಿರಲ್ಲ. ಇವರೊಬ್ರು ಗುಲಾಬಿ ನೆಟ್ಟಿದ್ರು, ಗುಲಾಬಿಲಿ ಇಲ್ಲಿ ಬೇಲೂರು ಹಂಗೆ ಆಗಿತ್ತು. ಬೇಲೂರು ಅದೇ ತರ ಆಗಿ ಈ ಕಳೆದ ಬೇಸಿಗೆಯಲ್ಲಿ ಅವುಗಳು ಉಂಟಾಗಲ್ಲ. ಅದು ಅಂದ್ರೆ ಅದು ಆನೆ ಬಂದು ತುಳಿದಿರುವಂತದ್ದು. ಗುಲಾಬಿಗಳು 2 ವರ್ಷ 3 ವರ್ಷದಿಂದ ನಮ್ಗೆ ಬೇಕಾದ್ರೆ ರಿಪೋರ್ಟ್ ಹಾಕಿ ಮೇಡಮ್. ಹೇಗಿದೆ ನಮ್ಮ ಯಾಕಂದ್ರೆ ಗುಲಾಬಿ ರಿಪೋರ್ಟ್ ಹಾಕ್ತೀವಿ. ಬಟ್ ಅನುಷ್ಠಾನ ಆದಾಗ ನಮ್ಗೆ ದಯವಿಟ್ಟು ಏನಾಗುತ್ತೆ, ರೈತರುಗಳಿಗೆ ಮಾಡ್ಕೊಂಡಿದ್ದಾರೆ, ಕಾಮಗಾರಿ ಮಾಡ್ಕೊಂಡಿದ್ದಾರೆ, ಅನುಷ್ಠಾನ ಆಗಿದೆ. ಅದ್ರಲ್ಲಿ ಯಾವುದೇ ರೀತಿಯಾದ ದುಡ್ಡು ಆಗಿಲ್ಲ. ಈ ಹಂತದಲ್ಲಿ ದಯವಿಟ್ಟು ಇದನ್ನ ಯಾವುದೇ ರೀತಿಯಾದ ರಿಕವರಿ ಆಗ್ತದೆ ಕಾಮಗಾರಿ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಾ ತೀರ್ಮಾನ ಅಂತಂದ್ರೆ ಈ ರೋಜ್ಗಾರ್ ನೆಟ್ಕೊಂಡಿದ್ದೀರಾ, ಫಲಾನುಭವಿ ಹೇಳ್ತಿದಾರಲ್ವಾ, ನಾನು ಮತ್ತೆ ನೆಡ್ತೀನಿ ಸಂಬಂಧ ಇಲ್ಲ. ನಾನು ಗೈಡ್ಲೈನ್ಸ್ ಏನಿದೆ ಅದನ್ನ ಅದ್ರ ಕಾರಣಾಂತರದಿಂದ ಈಗಿನ ಚೆನ್ನಾಗಿ ಬೆಳೆದಿದ್ರು ಅವರು ಗುಲಾಬಿ. ರೈತರಿಗೆ ಯಾವ ಭತ್ತ ಕಬ್ಬು ಇವತ್ತು ರೋಗ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ಇದು ಗುಲಾಬಿ ಗಿಡ, ಇದು
ಈಗ ಎಷ್ಟೋ ರೈತರು ಬೆಳೆಯಲ್ಲ ಇಲ್ಲ ಇವ್ರು ಈ ಫಲಾನುಭವಿ ಪಂಚಾಯತಿ ಗುಲಾಬಿ ಕುಮಾರ್ ಅಂತ ಅವ್ರನ್ನ ಕರೀದು ಬೆಳೆದಿಲ್ಲ ಇವ್ರು ಒಬ್ಬರನ್ನೇ ಕಂಡುಕೊಂಡಿರೋದು ಮೇಡಮ್ ಆ ಥರ ಮಾಡಬೇಡಿ ಈಗ ಒಬ್ಬರೇ ಇರೋನು ಅದರಲ್ಲೂ ಜಾಸ್ತಿ ಇನ್ನೊಂದು ಯಾವುದೇ ಒಂದು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿಕೊಂಡ್ರೆ ದನದ ಕೊಡುಗೆ ಆಗಿರ್ಬೋದು ಒಂದು ಮಗುವಾಗಿರ್ಬೋದು ಇನ್ನೊಂದು ಯಾವುದೇ ಒಂದು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಕೊಂಡ್ರೆ ಒಂದು ದೀರ್ಘಕಾಲಿಕ ಬಾಡಿಗೆ ಬರಬೇಕು. ನೀವು ದನದ ಕೊಡುಗೆ ತಗೊಳ್ಳೋ ಉದ್ದೇಶ ಏನು? ನೀವು ಹಸುಗಳನ್ನ ಮೇಯಿಸ್ಕೊಂಡು ಅದರಿಂದ ಬರ್ತಕ್ಕಂಥ ಒಂದು ಸೋರ್ಸ್ನ ಒಂದು ಅನುದಾನವನ್ನ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ದನದ ಕೊಡುಗೆ ಮಾಡ್ಕೋತಾರೆ, ಚಂಡಿನೇ ಹೊಡೆದಾಡ್ಕೊತಾರೆ. ಹಾಗಾಗಿ ಆ ಥರ ಮಾಡಬಾರ್ದು. ಒಂದು ದೀರ್ಘಕಾಲಿಕ ಆಸ್ತಿ ಅಂತೇಳಿ ಒಂದು ಅವರ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಲಿ ಅಂತೇಳಿ ದನದ ಕೊಡುಗೆಯನ್ನು ಮಾಡ್ಕೊಳ್ಳಿಕ್ಕೆ ಸರ್ಕಾರ ಒಂದು 52,000 ಅನುದಾನವನ್ನು ಕೊಟ್ಟಿದೆ. ಮೊದಲೆಲ್ಲ 90,000 ಇತ್ತು, ಈಗ 52,000 ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ರು ನಮಗೆ ಮಾಡ್ಕೊಂಡಿದ್ದಾರೆ, ನಾರಾಯಣ ಸ್ವಾಮಿ ಮತ್ತೆ ದಾಸಯ್ಯ ಅವರು ಚರಣಿನ ಮಾಡ್ಕೊಂಡಿಲ್ಲ. ದಯಮಾಡಿ ಆ ಫಲಾನುಭವಿ ಚರಣಿನ ಮಾಡಿದೆ ದನ ಹೋಗ್ಬೇಕಾದ್ರೆ 2 ಹೋಗ್ಬೇಕಾದ್ರೆ ಕಾಲಿಡ್ಬಿಟ್ಟು ಅದರಿಂದ ಕಿತ್ತಾಕ್ಬಿಟ್ಟು ಒಂದು ಇದು ಮಡಿ ಕಟ್ಟಿದೆ ಯಾರು ಮರಗಳ ಈ ಕಟ್ ಮಾಡ್ತೀವಿ. ಅದನ್ನ ಮಾಡ್ಬೇಕು ಸರ್, ಅದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಕೊಡ್ತಕ್ಕಂಥ ಅನುದಾನ ಇರುತ್ತೆ, ಅದು ದೀರ್ಘಕಾಲಿಕ ಬಾಳಿಕೆ ಹಸುಗಳನ್ನ ಕಟ್ಕೊಂಡ್ರೆ ಅದಕ್ಕೆ ಮೇಯುವಂತ ಮೇವು ಅದ್ರೊಳಗಡೆನೆ ಇರ್ಬೇಕು. ಅದು ಯಾವುದೇ ಒಂದು ಎಡ್ಬಿಟ್ಟು ಇದಾಗ್ಬಿಟ್ಟು ಅದರಿಂದ ಇದಾಗ್ಬಿಟ್ಟೆ ಈಗ ಮರ ಮಾಡ್ತಿದ್ವಿ ಕಟ್ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಮೆಟೀರಿಯಲ್ ಪೇಮೆಂಟ್ ಮಾಡಬೇಕು ಅಂದ್ರೆ ಚರಣಿ ಇರಬೇಕು. ಉದಾಹರಣೆಗೆ ಮೆಟೀರಿಯಲ್ ಪೇಮೆಂಟ್ ಮಾಡಬೇಕಂದ್ರೆ ತಾಲೂಕು ಪಂಚಾಯತಿಯಲ್ಲಿ ಇವು ಆಗಿರ್ಬೋದು, BC ಆಗಿರ್ಬೋದು, AD ಆಗಿರ್ಬೋದು ಸ್ಪಾಟ್ ವೆರಿಫಿಕೇಶನ್ ಮಾಡಿಬಿಟ್ಟು ಆಮೇಲೆ ತದನಂತರ ಮೆಟೀರಿಯಲ್ ಪೇಮೆಂಟ್ ಮಾಡ್ತಾರೆ. ಪ್ರತಿಯೊಂದನ್ನು ನೋಡಿ ಮೆಟೀರಿಯಲ್ ಪೇಮೆಂಟ್ ಮಾಡ್ತಾರೆ. ಹಾಗಾಗಿ ಅದನ್ನ ಮಾಡಿಕೊಡಿ. ಅದು ವರ್ಗದ ಅಬ್ಜೆಕ್ಷನ್ ಇರುತ್ತೆ. ಹಾಗಾಗಿ ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ಆಗಿಲ್ಲ ಅನ್ನೋದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು MIS ಮಾಡಬೇಕು. ಯಾವ್ಯಾವುದು ಮೆಟೀರಿಯಲ್ ಕೆಲಸ ಮಾಡಿದ್ರೆ ಅದಕ್ಕೆ ಅವರು ಮಲ್ಲೇಶ್ ಅವರು ರಮೇಶ್ ಅವರು ಉತ್ತರ ಕೊಡ್ತಾರೆ. MIS ಮಾಡಿದ್ಮೇಲೆ ಅದು ಆಗ್ತದಲ್ವಾ ಸರ್? ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಉದಾಹರಣೆಗೆ ಒಂದು 50 ಕಾಮಗಾರಿಗಳು ಅನುಷ್ಠಾನ ಈ ವರ್ಷ ಮಾಡಿರ್ತೀವಿ. 5 ವರ್ಷದಿಂದ ಎಷ್ಟೆಷ್ಟು ಕ್ಲಿಯರ್ ಮಾಡ್ಕೊಳ್ಬಹುದು. ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ನೀವು TP-ZPಗೆ ಲೆಟರ್ ಕೊಡ್ಬೇಕು. ಈ ತರ ಇಷ್ಟು ಕಾಮಗಾರಿಗಳಿಗೆ ಮೆಟೀರಿಯಲ್ ಪೇಮೆಂಟ್ ಆಗಿಲ್ಲ, ಅದಕ್ಕೆ ಒಂದು ವರದಿಯನ್ನ ಕೊಡಿ. ವರದಿಲಿ ಅವ್ರು ಇರೋದೇ MIS ಕೋಆರ್ಡಿನೇಟರ್ ಸಮಸ್ಯೆ ಇರ್ತಕ್ಕಂಥ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಲಿಕ್ಕೆ ಒಂದು ಲೆಟರ್ ಕೊಟ್ರೆ ಆ ಸಮಸ್ಯೆ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅವ್ರಿಗೆ ನೀವು ಎಲ್ಲ ಇಲ್ಲ ಅಂದ್ಬಿಡ್ತಾನೆ ಯಾವಿಲ್ಲ ಅಂತ ಅಲ್ಬಂದು ಎಲ್ಲ ಕೇಳ್ತಾರೆ. ಈಗ ಇಲ್ಲ ಅಂತ ಈಗ ನನ್ ಕೊಡ್ತೀಯಲ್ಲಪ್ಪ ಯಾವುದೇ ಇಲ್ಲ ನೋಡಿ ಯಾರು ಕೆಲಸ ಮಾಡಿರ್ತಾರೆ ಯಾರು ಕೆಲಸ ಮಾಡಿರ್ತಾರೆ ನೀವು ಮಾಡಿ ಕರೆಕ್ಟಾಗಿ ಬಿಗಿ ಮಾಡಿಲ್ಲ ಅಂದ್ರೆ ಈ ಪಂಚಾಯತಿ ಮೆಂಬರ್ಗಳನ್ನ ಇವ್ರು ಅವ್ರು ದಿನ ಬೈದು ಸಾಕಾಗಿದೆ. ನಾವು ಮೀಟಿಂಗಲ್ಲೆಲ್ಲ ಮಾತಾಡಿದ್ದೀವಿ, ಎಲ್ಲ ಊರಲ್ಲೂ ಸಮಸ್ಯೆ ಇದೆ. ಮೆಟೀರಿಯಲ್ ಬಿಲ್ ಕೊಟ್ಟಿಲ್ಲ. MIS ಆದ್ಮೇಲೆ ನಿಮ್ಮ ನರೇಗಾದಲ್ಲಿ ನೀವು ಪೇಮೆಂಟ್ ಕೊಟ್ಟಿಲ್ಲ, ಜಾಸ್ತಿ ನೀವು ಕುರಿ ಜನ ಬರ್ಕೊಟ್ಟಲ್ಲ ಕೊಟ್ಟ ಅಂದ್ರೆ ಮೆಟೀರಿಯಲ್ 4 ವರ್ಷದಿಂದ ತಲೆ ತಿಂತಿದ್ದಾರೆ. ನೀವು ಪೇಮೆಂಟೇ ಆಗಿಲ್ಲ ಅಂತ. ಈಗ ಬಸವೇಗೌಡ ಯಾಕೆ ಆಗಿಲ್ಲ ಅಂತ ಹೇಳಿ ಇದನ್ನ ಜನಗಳ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಕೇಳ್ತಾರೆ, ನೀವು ಕರೆಕ್ಟಾಗಿ ಇದನ್ನ ಸರಿಪಡಿಸ್ತೀರಾ ಕಷ್ಟ. ಆಮೇಲೆ ಕೆಲಸ ಆಗಿದ್ರು ಮಾತ್ರ ಬರಲಿ. ನೀವು ಬಿಗಿ ಮಾಡ್ಬೇಕು ಅಂದ್ರೆ ಇಲ್ಲ ಕೊಡುಗೆ ಕೊಟ್ಟಿರುತ್ತೆ ಎಲ್ಲ ಬರ್ಸಿ ಎಲ್ಲ ಮೆಂಬರ್ಸ್ ಪ್ರಾಣ ತೆಗಿತಾರೆ. ನೀವು MIS ಮಾಡುವಾಗ ಮಾಡಿ ಕರೆಕ್ಟ್ ಕಾರ್ಯಸೂಚಿ ಇರುತ್ತೆ, ನೀವು ಮಾಡಿ ಅವ್ರಿಗೆ ಬಿಲ್ ಕೆಲಸ ಆಗಿದ್ರೆ ಮಾತ್ರ ಬರೀ ಇಲ್ಲ ಬರಿಬೇಡಿ ಯಾವ್ದೇ ಕಾಣ್ತು ಇವ್ರಿಗೆ. ನೀವು ಅವಾಗ ಕಡಿಮೆ ಸರಿಯಾಗಿ ಎಷ್ಟಿದೆ ನೀವು ಕರೆಕ್ಟಾಗಿ ಪಟ್ಟಿ ಮಾಡಬೇಕು. ಎಷ್ಟಾಗಿದೆ ಎಷ್ಟಾಗಿಲ್ಲ, ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ, ಯಾವ ಪಟ್ಟಿಗೆ ಮಾಡಿದ್ರೆ
ಹೇಳು, ನಿನ್ ಜನ ಗೊತ್ತಾಗ್ಲಿಲ್ಲ. ಸರ್, ಈಗ ಮೆಟೀರಿಯಲ್ ಪೇಮೆಂಟ್ ಆಗಿರೋದು ನಾವೇ ಓದಿದ್ದೀವಿ. ಪೇಮೆಂಟ್ ಹಾಕಿಟ್ರೆ ನಮ್ಮ ಮಧ್ಯದಲ್ಲಿ ಏನು ಸಮಸ್ಯೆ ಇಲ್ಲ. ಮನವಿ ಏನಪ್ಪಾ ಅಂದ್ರೆ ಅವರವರ ಒಂದು ಗ್ರಾಮಗಳಲ್ಲಿ ದಲಿತ ಕೊಟ್ಟಿಗೆ ಸಾಮಗ್ರಿ ಪಾವತಿ ಆಗಿಲ್ಲ ಒಂದು ಪಟ್ಟಣ ಉಳಿಬಾರ್ದು, ಬೇರೆ ಆಕ್ಷೇಪಣೆ ಆಗಿದೆ. ಪರವಾಗಿಲ್ಲ, ಪಟ್ಟಣದ ಒಂದು ಉಳಿಬಾರ್ದು, ಅದನ್ನ ಕ್ಲಿಯರ್ ಮಾಡಿ ಸರ್. ದಲಿತ ಕೊಟ್ಟಿಗೆ ಏನ್ ಮಾಡ್ಕೊಂಡಿರ್ತಾರೆ ಫಲಾನುಭವಿಗಳಿಗೆ ಅವ್ರಿಗೆ MIS ಮಾಡಿದ್ರು ಸರ್. ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಸಮಸ್ಯೆ ಇದೆ ಟೆಕ್ನಿಕಲ್ ಕೋಆರ್ಡಿನೇಟರ್ಗೆ ನೀವು ಲೆಟರ್ ಬಂದಿದೆ ಸರ್, ಎಷ್ಟು ಆಗಿಲ್ಲ ಅಂತ ಹೇಳಿ. ಅಲ್ಲಿಂದ ಅವ್ರ ಜಿಲ್ಲಾ ಪಂಚಾಯತಿಯಿಂದ ಯಾಕಂದ್ರೆ ಈಗ ಸುಮಾರು ತೋಟಗಾರಿಕೆ ಇಲಾಖೆ ಪೇಮೆಂಟ್ ಮಾಡಿಸ್ತಿದ್ದಾರೆ ಮಾಡ್ಕೊಂಡಿರುವಂತ ನಾವು ಕೂಡ ಎಷ್ಟು ಫಲಾನುಭವಿಗಳಿಗಿಲ್ಲ ಅಂತ ಹೇಳಿ ನಾವು ಕೂಡ ಅದನ್ನ ನಡವಳಿ ಮಾಡಿ ಕಳಿಸ್ಕೊಡ್ತೀವಿ. ನಿಮ್ಮ ಗ್ರಾಮದಲ್ಲಿ ಹೆಚ್ಚು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಡಿ ಅಂತ ಹೇಳ್ತಾ ಜೊತೆಗೆ ಸಮುದಾಯ ಕಾಮಗಾರಿಗಳನ್ನ ಮಾಡ್ಕೊಡಿ. ಜೊತೆಗೆ ಸಮಸ್ಯೆ ಅಂತ ಹೇಳ್ಬೇಡ. ನಾವು ಪ್ರತಿ ಮೀಟಿಂಗಲ್ಲೂ ಕಲ್ ಮಾತಾಡಿದೀವಿ ಇವ್ರಿಗೆ. ಸಮಸ್ಯೆ ಹೇಳ್ತಾ ಇದ್ರೆ ಸಮಸ್ಯೆ ಅಂತ ನಾವು ಫಸ್ಟ್ ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. 2019 ಮತ್ತೆ 2015 ಇಸ್ವಿಲಿ ಪ್ರತಿಯೊಬ್ಬರು ಮನೆಗೂ ಬಾತ್ರೂಮ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಜಾಬ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಈಗ ಜಾಬ್ ಕಾರ್ಡ್ ಡಿಲೀಟ್ ಮಾಡೋ ಆಪ್ಷನ್ ತೆಗ್ದ್ಬಿಟ್ಟಿದ್ದಾರೆ. ಯಾರಿಗೂ ಇನ್ನೊಂದು ಜಾಬ್ ಕಾರ್ಡ್ ಕೊಡಕ್ಕಾಗಲ್ಲ. ಮತ್ತೆ ಹೊಸ ಕಾಮಗಾರಿ ಮಾಡಿಸಿದ್ರೆ ಪ್ರತಿಯೊಬ್ಬರಿಗೂ ಒಂದು ಜಾಬ್ ಕಾರ್ಡ್ ಅಂತ ಫ್ರೀಸ್ ಮಾಡಿಸ್ಬೇಕು. ಎಲ್ಲ ಮನೆಯಲ್ಲೂ ಇರ್ತಾರೆ ಮನೆ ಕರೆಂಟು, ಸೋಪ್ ಬಿಟ್ಟು, ದನದ ಕೊಟ್ಟಿಗೆ 10 ವರ್ಷದಿಂದ ಎಲ್ಲ ನರೇಗಾ ಸ್ಕೀಮಲ್ಲಿ ತಗೊಂಡಿದ್ದೀರಾ. ಈಗ ಮತ್ತೆ ನಾವು ಕೊಟ್ಟಿಗೆ ಕೊಡ್ಬೇಕು ಅಂತಂದ್ರೆ ಹಳೆ ಸ್ಕೀಮಲ್ಲಿ ಡಿಲೀಟ್ ಆಗಲ್ಲ, ಜಾಬ್ ಕಾರ್ಡ್ ಮಾಡಕ್ಕೂ ಆಗಲ್ಲ. ಈಗ ನೀವೇನು 4 ವರ್ಷದಿಂದ ಕೊಟ್ಟಿಗೆಗಳನ್ನ ಕೊಟ್ಟಿದ್ದೀರಾ, ಪ್ರತಿಯೊಬ್ಬರು ಜಾಬ್ ಕಾರ್ಡ್ ಫ್ರೀಸ್ ಆಗಿರುತ್ತೆ. ಆದ್ರೆ 2 ಜಾಬ್ ಕಾರ್ಡ್ ಆಗ್ಬಿಟ್ಟಿದೆ. ಯಾರ್ಯಾರು ದುಡ್ಡು ಬಂದಿಲ್ಲ ಅಂತ ಹೇಳ್ತಿರಲ್ಲ ಅವ್ರೆಲ್ಲರಿಗೂ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಜಿಲ್ಲಾ ಪಂಚಾಯತ್ ಆಗ್ಲೇಬೇಕು. 2 BOD ಆಗಿರೋದ್ರಿಂದ ಯಾರಿಗೂ ದುಡ್ಡು ಬಂದಿಲ್ಲ. 35 ಕಾಮಗಾರಿಗಳದ್ದು ಕ್ಲಿಯರ್ ಮಾಡಿಸಿದೀವಿ ತಗೊಂಡೋಗ್ಬಿಟ್ಟು. ಇಬ್ರು ಒಂದೇ ಕಾಮಗಾರಿ ಮಾಡಿಸಿರೋದು, ಅವನದೇ ಜಾಬ್ ಕಾರ್ಡ್, ಅವನದೇ ಆಧಾರ್ ಕಾರ್ಡ್, ಅವನದೇ ಕಾಮಗಾರಿ ಅಂತ ಮಾಡಿಸಿರೋದ್ರಿಂದ 35 ಕಾಮಗಾರಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ವರ್ಷ 40 ದನಕೊಟ್ಟಿಗೆ ಕ್ಲಿಯರ್ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ 4 ವರ್ಷದಿಂದ ದನಕೊಟ್ಟಿಗೆ ಕಾಮಗಾರಿಗಳು ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಗಲಾಟೆ ಮಾಡಿದ್ದಾರೆ. ಹೋಸಲ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಏನೇನು ಗಲಾಟೆ ಮಾಡಿರೋ, ಯಾವ ಪೆಂಡಿಂಗ್ ಇದೆ ಎಲ್ಲ 4 ವರ್ಷ ಲೀಸ್ಟ್ ಮಾಡಿ ಅಷ್ಟನ್ನು ಪೇಮೆಂಟ್ ಕ್ಲಿಯರ್ ಮಾಡಿಸಿದೀವಿ. ಎಲ್ಲದೂ ಕ್ಲಿಯರ್ ಆಗಿದೆ. ಈ ಸಲ 3 ವರ್ಷದ ಕೊಟ್ಟಿಗೆಗಳು ಏನಿದೆ ಅದೆಲ್ಲ ಹೋದ ವರ್ಷ ಕ್ಲಿಯರ್ ಮಾಡಿ ಈ ವರ್ಷಕ್ಕೆ ಬಂದು ಕ್ಲಿಯರ್ ಆಗೈತೆ. ನೆಕ್ಸ್ಟ್ ಸಲಿಗೆ ಇನ್ನೂ 23 ಕಾಮಗಾರಿಗಳನ್ನ ಕ್ಲಿಯರ್ ಮಾಡಿಸಿದೀವಿ. ಅದು ಇನ್ನೂ 1 ವರ್ಷ ಟೈಮ್ ಇದೆ, ಕ್ಲಿಯರ್ ಆಗುತ್ತೆ. ಅದನ್ನು ಒಟ್ಟು 60 ದನದ ಕೊಟ್ಟಿಗೆ ಕಾಮಗಾರಿಗಳನ್ನ ಮೆಟೀರಿಯಲ್ ಬಿಟ್ಟು ಕ್ಲಿಯರ್ ಮಾಡಿದೀವಿ. ಈ ವರ್ಷ ಕೂಲಿ ಕಾರ್ಮಿಕರ ಪೇಮೆಂಟ್ ಏನಿಗೆ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿದ್ರು ಕೂಡ, ನಮ್ಮ ಗೌರ್ಮೆಂಟ್ ಅಲ್ಲಿ ನರೇಗಾದಲ್ಲಿ ಲಿಂಕ್ ಆಗಿದ್ರು ಕೂಡ ದುಡ್ಡು ಬರ್ತಾ ಇಲ್ಲ. ಕೆಲವರಿಗೆ ಈಗ ನಾವು ರೀಸೆಂಟ್ ಆಗಿ 6 ತಿಂಗಳಿಂದ ದುಡ್ಡು ಹಾಕಿದ್ರು ಕೂಡ ಎಲ್ಲ ರಿಜೆಕ್ಟ್ ಆಗಿ ₹1 ಪೇಮೆಂಟ್ ಯಾರಿಗೂ ಹೋಗಿಲ್ಲ. ಕೆಲವರು ಇವುದು ಪಿಟಾರಿ ಬಸವೇಗೌಡರು ಏನಾಗಿದೆ ಅಂತಂದ್ರೆ ಬ್ಯಾಂಕ್ ಲಿಂಕ್ ಆಗಿ 4 ತಿಂಗಳ ಹಿಂದೆ ಆಗಿದೆ. ಅದ್ರ ಪೇಮೆಂಟ್ ನಾವು ಮಾಡಿ 3 ತಿಂಗಳಿಂದ ಅವಾಗಲೇ ಮಾಡ್ತಿದ್ರು ಕೂಡ ಇನ್ನೂ ಪೇಮೆಂಟ್ ಆಗಿಲ್ಲ. 4 ಪೇಮೆಂಟ್ ನಾವು ಅವ್ರಿಗೆ NMR ಆಗಿ ಅದು ರಿಜಿಸ್ಟರ್ ಸಿಗುತ್ತೆ. 4 NMR ಆಗಿ 4 ಸಲ ಪೇಮೆಂಟ್ ಮಾಡಿದ್ರು ಕೂಡ ಅವ್ರು ಹೋಗಿರೋದೇ ಬರೀ ₹2,800 ಅಷ್ಟೇ ಪೇಮೆಂಟ್ ಹೋಗಿದೆ. ಇನ್ನು ಮುಂದಕ್ಕೆ ಇಲ್ಲಿ 2 NMR ಆಗಿ ಪೇಮೆಂಟ್ ಮಾಡಿ ಇನ್ನೂ ದುಡ್ಡು ಬಂದಿಲ್ಲ ಅವ್ರಿಗೆ. ಇದು ಟೆಕ್ನಿಕಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿಲ್ಲ, ದುಡ್ಡು ನಮಗೆ ಬಂದಿಲ್ಲ ಅಂತಂದ್ರೆ ಎದುರುಗಡೆ ಪೋಸ್ಟ್ ಆಫೀಸ್ ಅಲ್ಲಿ ಪ್ರತಿಯೊಬ್ಬರು ಪೋಸ್ಟ್ ಆಫೀಸ್ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ತಗೊಂಡೋಗ್ಬಿಟ್ಟು ಲಿಂಕ್ ಮಾಡಿಸಿ ಒಂದು ಅಕೌಂಟ್ ಓಪನ್ ಮಾಡಿಸಿ ₹200 ಕೊಟ್ಟು ಲಿಂಕ್ ಮಾಡಿಸ್ಕೊಂಡ್ರೆ ನರೇಗಾ ಸ್ಕೀಮ್ ಇಂದ ಏನ್ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನೋದು ಅಲ್ಲಿ ಒಂದಿನಕ್ಕೆ ಕ್ಲಿಯರ್ ಆಗುತ್ತೆ. 24 ಗಂಟೆಗೆ ಕ್ಲಿಯರ್ ಆಗೋದು ಪೋಸ್ಟ್ ಆಫೀಸ್ ಅಲ್ಲಿ ಮಾತ್ರ. ಬ್ಯಾಂಕ್ ಅಲ್ಲಿ ಕೊಟ್ರೆ 6 ತಿಂಗಳಾದ್ರೂ ನರೇಗಾದಿಂದ ದುಡ್ಡು ಬರಲ್ಲ. ಟೆಕ್ನಿಕಲ್ ಸಮಸ್ಯೆ ಏನಿದೆ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರನೇ ಇದೆ. ದುಡ್ಡು ಬಂದಿಲ್ಲ ಅಂತ ಅನ್ಬಿಟ್ಟಿಲ್ಲ 4 ತಿಂಗಳಿಂದ ಬಂದಿಲ್ಲ ಅಂತಂದ್ರೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ₹200 ದುಡ್ಡ ಕೊಟ್ಬಿಟ್ಟು ಪೋಸ್ಟ್ ಆಫೀಸ್ ಒಂದು ಅಕೌಂಟ್ ಓಪನ್ ಮಾಡಿ ಎಲ್ಲಿ ದುಡ್ಡು ಏನೇ ಇದ್ರು ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಬರುತ್ತೆ. ಇವ್ರದ್ದು ಕೂಡ ಪೋಸ್ಟ್ ಆಫೀಸ್ಗೆ ಈಗ ಬಂದಿರೋದು. ನೆಕ್ಸ್ಟ್ ಯಾವ್ದೇ ದುಡ್ಡು ಬಂದಿಲ್ಲ ಅಂತಂದ್ರು ಬ್ಯಾಂಕ್ ಲಿಂಕ್ ಮಾಡಿಸಿ ದುಡ್ಡು ನರೇಗಾದಿಂದ ಒಂದೊಂದು ದುಡ್ಡು ಬಂದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಸಿ ದುಡ್ಡು ಬರುತ್ತೆ. ಇನ್ನು ಅಕಸ್ಮಾತ್ ದನದ ಕೊಟ್ಟಿಗೆ ಕಾಮಗಾರಿ ಮಾಡಿಸ್ಕೊಂಡು 4 ವರ್ಷ 5 ವರ್ಷ ಬಂದಿಲ್ಲ ಅಂತಂದ್ರೆ ಅವ್ರು ಆಧಾರ್ ಕಾರ್ಡು ಮತ್ತೆ ಆಮೇಲೆ ದನದ ಕೊಟ್ಟಿಗೆ ಏನ್ ಲಿಸ್ಟ್ ಯಾವ ವರ್ಷ ಮಾಡಿಸಿದಿರ ಅಂತ ನಮಗೆ ಬಂದು ಆಫೀಸಲ್ಲಿ ಹೇಳಿದ್ರೆ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. 5 ವರ್ಷದಿಂದ ಏನೇನು ದನದ ಕೊಟ್ಟಿಗೆಗಳ ಕಾಮಗಾರಿ 70-80 ಕಾಮಗಾರಿ ಬ್ಯಾಲೆನ್ಸ್ ಇತ್ತು, 45-50 ನಾವು ಕ್ಲಿಯರ್ ಮಾಡಿಸಿದೀವಿ ಇದುವರೆಗೂ. 1 ವರ್ಷ 2 ವರ್ಷ ದನದ ಕೊಟ್ಟಿಗೆ ಕಾಮಗಾರಿ ಬ್ಯಾಲೆನ್ಸ್ ಏನೇ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಮೆಟೀರಿಯಲ್ ಹಳೆದೇ ಉಳ್ಕೊಂಡಿರೋದ್ರಿಂದ ನಾವು ಮಾಡ್ಸಕ್ಕಾಗಿಲ್ಲ. ಈ ವರ್ಷ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಇನ್ನು ಬರೋ ವರ್ಷ ಕಾಮಗಾರಿಗಳನ್ನ ಮಾಡಿಸೋದು ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಹೇಳ್ಕೊಟ್ಟಿದ್ದೀವಿ. ಇವಾಗ ಕಾಮಗಾರಿಗಳು ದನದ ಕೊಟ್ಟಿಗೆ ನಾವು ಎಷ್ಟೇ ಮಾಡಿಸೋದು ಬರ್ತಿಲ್ಲ, ಎಷ್ಟೇ ಬರ್ಸೋದು ಬರ್ತಿಲ್ಲ, ಎಷ್ಟೇ ಕೊಟ್ಟರು ಬರ್ತಿಲ್ಲ ಅಂತ ನಮ್ಮ ಕಾಮಗಾರಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ನಾನು ಇವಾಗ ಏನ್ ಹೇಳ್ತೆ 2009 10ನೇ ಸಾಲಲ್ಲಿ ಜಾಬ್ ಕಾರ್ಡ್ ಡಬಲ್ ಮಾಡಿಸ್ಕೊಂಡಿದ್ದೀರಾ,
ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟೈತೆ. ಈ ಸರಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಗಂಡ ಹೆಂಡತಿ ಜಾಬ್ ಕಾರ್ಡ್ ನ ಜೊತೆ ಒಟ್ಟಿಗೆ ಮಾಡಿಸ್ಕೊಂಡಿರ್ತೀರಾ, ಅದು ಜಾಬ್ ಕಾರ್ಡ್ ಫೀಸ್ ಆಗೋಗುತ್ತೆ, ನಾವು ಮತ್ತೆ ಕೊಡಕ್ಕಾಗಲ್ಲ ಅಂತ. ಈಗ ಇಷ್ಟು ನಿಮ್ ಮಗ ಅಥವಾ ನಿಮ್ ಸೊಸೆ ಯಾರ ಹೆಸರಿಗಾರ ಸಪರೇಟ್ ಜಾಬ್ ಕಾರ್ಡ್ ನಾವು ಮಾಡಿಸಿ ದನಕೊಡಿ ಕಾಮಗಾರಿಗೆ ಫ್ರೀಸ್ ಮಾಡಿಸಿ ಏನ್ ನೀವು ಕಾಮಗಾರಿ ಪೂರ್ಣಗೊಳಿಸ್ತೀರಾ, ಏನ್ ಒಂದ್ ತಿಂಗಳಲ್ಲಿ NMR ಅಮೌಂಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅದಾಗಿದ್ದು 2ನೇ ತಿಂಗಳಿಗೆ MD ಬರ್ಸ್ಕೊಳ್ಳಿ, ಕೆಲಸ ಮಾಡಿಸ್ಕೊಳ್ಳಿ, ಕಾಮಗಾರಿ ಫೋಟೋಗಳನ್ನ ತಂದು ಗ್ರಾಮ ಪಂಚಾಯತಿಗೆ ತಲುಪಿಸಿ ಜಿಯೋ ಟ್ಯಾಗಿಂಗ್ GPS ಏನ್ ನೀವೆಲ್ಲ ಕ್ಲಿಯರ್ ಮಾಡಿಸ್ಕೊತೀರಾ, ಬರೀ 6 ತಿಂಗಳಲ್ಲಿ ನಾವು ಕೆಲಸ ಮುಗಿಸ್ಕೊಡ್ತೀವಿ. ಮೆಟೀರಿಯಲ್ ಬಿಲ್ 6 ತಿಂಗಳು ಒಂದಪ್ಪ 3 ತಿಂಗಳಿಗೆ ಮೊದಲಿರ್ತೀವಿ, ಬರೀ ಪ್ರತಿ ತಿಂಗಳು ಕ್ಲಿಯರ್ ಮಾಡಿಸ್ಕೊತೀವಿ. ಏನೇ ಕಾಮಗಾರಿಗಳದ್ದು ಪೆಂಡಿಂಗ್ ಇದೆ ಅಂತಂದ್ರೆ ಫೋಟೋಸ್ ತಲುಪಿಸಿ ಕ್ಲಿಯರ್ ಮಾಡಿಸ್ಕೊಳ್ಳಿ. ಎಷ್ಟೇ ಪೆಂಡಿಂಗ್ ಇರಿ, ಇನ್ನೊಂದು ವರ್ಷದಲ್ಲಿ ಆಲ್ಮೋಸ್ಟ್ 5 ವರ್ಷದಲ್ಲಿ ಏನ್ ತಂದ್ಕೊಟ್ಟಿ ಕಾಮಗಾರಿಗಳು ಒಂದು ಇದ್ದಂಗೆ ನಾವೇ ಕ್ಲಿಯರ್ ಮಾಡ್ತೀವಿ. ಅದೇ ಪ್ರಾಬ್ಲಮ್ ಮಾಡಿ ಒಂದು ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು, ಒಂದು ಸಮುದಾಯ ಕಾಮಗಾರಿಗಳಾಗಿರ್ಬೋದು ಈಸ್ಕೊಡಿ, ಅವರು ಪಿಡಿಒನ್ ಕೊಡಿ, ಅವರು ಯೋಜನೆ ತಯಾರು ಮಾಡ್ತಾರೆ. ಈ ವರ್ಷದಲ್ಲಿ 24-25ನೇ ಸಾಲಲ್ಲಿ ಯೋಜನೆ ತಯಾರು ಮಾಡ್ತಾರೆ. ಆಮೇಲೆ ಇನ್ನೊಂದು ಎಲ್ಲರೂ ಏನಪ್ಪಾ ಅಂತಂದ್ರೆ ಈಗ ಪ್ರತಿ ವರ್ಷ ಕಾನ್ಸೆಪ್ಟ್ ಮಾಡಿ ಕೊಟ್ಟಿಲ್ಲ ಈ ಮಾಡಿಲ್ಲ ಅಂತ ಆಮೇಲೆ ಬಂದಿದೆ. ಪ್ರತಿಯೊಬ್ಬರು ಮೊಬೈಲ್ ನೋಡ್ಕೊಳ್ಳೋದಿದೆ, ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕೋದು ಬೇಕು ಅಂತ 5 ವರ್ಷದಲ್ಲಿ ಕಾಮಗಾರಿ ಇವತ್ತು 6 ಜನ ಈ ವರ್ಷ ಕ್ಲಿಯರ್ ಆಯ್ತಿದೆ. ರಾಗಿಮುಂಡಳ್ಳಿ ಗ್ರಾಮದ ಮಂಗಳಮ್ಮ ಕಾಮಗಾರಿ 4,020 ರೂಪಾಯಿ. ಇದು ಕಾಮಗಾರಿ ನಡೆಸಿ 2019 ಮತ್ತೆ 20ನೇ ಸಾಲು 6 ವರ್ಷ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಗುಲ್ಬರ್ಗ ಗ್ರಾಮದ ಸವಿತಾ ಕುಮಾರ ದನಕೊಡಿ ಕಾಮಗಾರಿ 4,140. ಇದು 2020ನೇ ಸಾಲಲ್ಲಿ ಕಾಮಗಾರಿ 4 ವರ್ಷ ಆಗುತ್ತೆ. ಇದು ಗೊತ್ತಿಲ್ಲ, ಈ ಸಲ ಕ್ಲಿಯರ್ ಆಗಿದೆ. ರಾಗಿಮುಂಡಳ್ಳಿ ಗ್ರಾಮದ ವಿಷ್ಣು ಕಾಳೇಗೌಡ ದನಕೊಡಿ ಕಾಮಗಾರಿ 10,817. ಇದು 4 ವರ್ಷ ಆಗುತ್ತೆ. ದನಕೊಟ್ಟಿಗೆ ಮಾಡಿಸಿ ಇದು ಪೇಮೆಂಟ್ ಆಗಿಲ್ಲ, ಈ ಸಲ ಕ್ಲಿಯರ್ ಆಗಿದೆ. ತೂಬಿಕೆರೆ ಗ್ರಾಮದ ಶಿವಣ್ಣ ಬಿ ಚಂದೇಗೌಡ ದನಕೊಟ್ಟಿಗೆ ಕಾಮಗಾರಿ 8,469 ರೂಪಾಯಿ. ಇದು 2022ನೇ ಸಾಲಲ್ಲಿ ಆಗಿರೋದು. 2 ವರ್ಷ ಆಗಿ ದನಕೊಟ್ಟಿಗೆ ಕಾಮಗಾರಿ ಇವಾಗ ಕ್ಲಿಯರ್ ಆಗಿದೆ. ಕಲಚಿಕ್ಲೆ ಗ್ರಾಮದ ಜಯಲಕ್ಷ್ಮಿ ಗ್ರಾಮಕರ ದನಕೊಟ್ಟಿಗೆ ಕಾಮಗಾರಿ ಇದು 2018ನೇ ಕಾಮಗಾರಿ. ಇದು 2018ನೇ ಕಾಮಗಾರಿ 7 ವರ್ಷ ಆಗೈತೆ, ಬಂದು ಇನ್ನೂ ಕ್ಲಿಯರ್ ಆಗಿಲ್ಲ, ಇವಾಗ ಕ್ಲಿಯರ್ ಆಗಿದೆ. ನದೇಕೊಪ್ಪಲು ಗ್ರಾಮದ ಅರ್ಚನಾ ಅಶೋಕರ ದನಕೊಟ್ಟಿಗೆ ಕಾಮಗಾರಿ 2019-20ನೇ ಸಾಲಿನ ಕಾಮಗಾರಿ 6 ವರ್ಷ ಆಗೈತೆ, ಇವಾಗ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ಜಯಮ್ಮ ಬೋರೇಗೌಡ ಇದು 2017-18ನೇ ಸಾಲಲ್ಲಿ ಮಾಡ್ತಿದ್ದು ಕಾಮಗಾರಿ ಕಂಪನಿ 2019-20ನೇ ಸಾಲದ್ದು ಇದು ಕ್ಲಿಯರ್ ಆಗೈತೆ. ಉರ್ಮಾಕ್ಲಸ್ ಗ್ರಾಮದ ಲಕ್ಷ್ಮಮ್ಮ ಸಿದ್ದಯ್ಯ ಇದು 2020-21ನೇ ಸಾಲದ್ದು 9,544 ರೂಪಾಯಿ. ಉರ್ಮಾಕ್ಲಸ್ ಗ್ರಾಮದ ಮಲ್ಲೇಗೌಡ ಕಾಮಗಾರಿ 10,186 ರೂಪಾಯಿ ಕ್ಲಿಯರ್ ಆಗೈತೆ. ಉರ್ಮಾಕ್ಲಸ್ ಗ್ರಾಮದ ರಂಜಿತಾ ಸುರೇಶ್ ಕಾಮಗಾರಿ 8,703 ರೂಪಾಯಿ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ವಿಕಾಸ TR ರಮೇಶ ಟೀಚರ್ ಅವರ ದನಕೊಟ್ಟಿಗೆ ಕಾಮಗಾರಿ 10,025 ರೂಪಾಯಿ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ಸಿ ಲಿಂಗರಾಜು ಮತ್ತೆ ಚೆನ್ನೈಗೌಡರ ದನಕೊಟ್ಟಿಗೆ ಕಾಮಗಾರಿ 8,670 ರೂಪಾಯಿ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ಲಲಿತಾ ಬಸವರಾಜ ದನಕೊಟ್ಟಿಗೆ ಕಾಮಗಾರಿ ಇದು 2019-20ನೇ ಸಾಲಿಂದು 10,180 ರೂಪಾಯಿ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ಅಂದಾನಿ ಚಿಕ್ಕಣ್ಣ ಅವರ ದನಕೊಟ್ಟಿಗೆ ಕಾಮಗಾರಿ 18,748 ರೂಪಾಯಿ ಕ್ಲಿಯರ್ ಆಗೈತೆ. ತೂಬಿಕೆರೆ ಗ್ರಾಮದ ಸಾಕಮ್ಮ ಲಿಂಗೇಗೌಡ ಇದು 2020ನೇ ಸಾಲಿಂದು 2020ನೇ ಸಾಲಿಂದ 4 ವರ್ಷ ಆಗೈತೆ, ಇವಾಗ ಕ್ಲಿಯರ್ ಆಗೈತೆ. ನದೇಕೊಪ್ಪಲು ಗ್ರಾಮದ ಕೆಂಪಮ್ಮ ಪುಟ್ಟಸ್ವಾಮಿ ಅವರ ದನಕೊಟ್ಟಿಗೆ ಕಾಮಗಾರಿ 2022-23ನೇ ಸಾಲದ್ದು 100 ವರ್ಷ ಆಗೈತೆ, ಇವಾಗ ಕ್ಲಿಯರ್ ಆಗೈತೆ. 10,202 ರೂಪಾಯಿ ಪೇಮೆಂಟ್ ಆಗಿದೆ. ಕೆಳಚಿಕ್ಕಳ್ಳಿ ಗ್ರಾಮದ ರಾಧಾಕೃಷ್ಣ ಅವರ ಮನೆಯಲ್ಲಿ ದನಕೊಟ್ಟಿಗೆ ಕಾಮಗಾರಿ 43,098 ರೂಪಾಯಿ. ಇದು 2023-24ನೇ ಸಾಲಲ್ಲಿ ಆಗಿರೋದು 1 ವರ್ಷದ್ದು ಕ್ಲಿಯರ್ ಆಗೈತೆ. ರಾಗಿಮುಂಡಳ್ಳಿ ಗ್ರಾಮದ ವಿದ್ಯಾಶ್ರೀ ಜಯರಾಮೇಗೌಡ 2019 ಕೋವಿಡ್ ಬಂದಾಗ 2019-20ನೇ ಸಾಲಲ್ಲಿ ಕಂಪ್ಲೀಟ್ ಮಾಡಿಸಿರೋದು 7 ವರ್ಷ ಆಗೈತೆ, ಇದು ಕ್ಲಿಯರ್ ಆಗಿಲ್ಲ, ಇವಾಗ ಕ್ಲಿಯರ್ ಆಗಿದೆ.
ಇಷ್ಟು ಕಾಮಗಾರಿಗಳು ಎಲ್ಲ 4 ವರ್ಷದ್ದು 3 ವರ್ಷದ್ದು 5 ವರ್ಷದ ಹಿಂದಿನ ಎಲ್ಲ ಬ್ಯಾಲೆನ್ಸ್ ಕ್ಲಿಯರ್ ಆಗಿದೆ. ಇನ್ನು ಉಳಿಕೆದು ಏನೇ ಇದ್ರು ಈ ರನ್ನಿಂಗ್ ಇರೋ ಅಷ್ಟು ಬಿಟ್ರೆ ಟೆಕ್ನಿಕಲ್ ಇಶ್ಯೂಯಿಂದ ಪ್ರಾಬ್ಲಮ್ ಇದೆ, ಅದು ಬಿಟ್ರೆ ಬಾಕಿ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೈತೆ. ಧನುಷ್ಕೋಡಿ ಕಾಮಗಾರಿಗಳು ಇನ್ನು ಬಂದಿಲ್ಲ ಬಿಟ್ಟಿಲ್ಲ ಅಂತಂದ್ರೆ ಅದು ಕಾಮಗಾರಿ ಮಾಡಿಸಿ 8 ವರ್ಷ 7 ವರ್ಷದ ಮೇಲೆ ಆಗಿದ್ರೆ ನಾವು ಅದನ್ನ ತಗೊಳಕ್ಕಾಗಲ್ಲ. 6 ವರ್ಷ 5 ವರ್ಷ ಏನಿದೆ ರನ್ನಿಂಗು ನರೇಗಾ ಸ್ಕೀಮ್ ಅಲ್ಲಿ 5 ವರ್ಷ ಎಲ್ಲಾನು ಕ್ಲಿಯರ್ ಮಾಡಿಸಿದೀವಿ. ಪ್ರತಿಯೊಂದು ಗ್ರಾಮ ಸಭೆಯಲ್ಲೂ ಕೂಡ ಅರ್ಜಿ ತಗೊಂಡು ಯಾರ್ಯಾರು ಬಂದಿಲ್ಲ ಅಂತ ಮನೆ ಹತ್ರ ಪರೀಕ್ಷೆ ಮಾಡ್ಕೊಂಡು ತಗೊಂಡೋಗಿ ಎಲ್ಲ ಫೋಟೋಸ್ ಎಲ್ಲ ಕೊಟ್ಟು ತಾಲೂಕು ಪಂಚಾಯತ್ ರೆಡಿ ಮಾಡಿಸಿ ಕ್ಲಿಯರ್ ಮಾಡಿಸಿದೀವಿ. ಇನ್ನು ಮುಂದೆ ನರೇಗಾ ಸ್ಕೀಮ್ ಇಂದ ನಾನು ದುಡ್ಡು ಬಂದಿಲ್ಲ ಇದು ಬಂದಿಲ್ಲ ಅಂತಂದ್ರೆ ಕಾರಣ ನಾವೆಲ್ಲ ಜವಾಬ್ದಾರಿ ಏನಪ್ಪ ಫೋಟೋ ಕೊಟ್ಟಿಲ್ಲ ಅಂದ್ರೆ ಮಾತ್ರ ನಿಮ್ ಜವಾಬ್ದಾರಿ ಆಗಿರ್ತದೆ. ಇನ್ನು ಮುಂದೆ ಗ್ರಾಮ ಪಂಚಾಯತ್ ಬಂದು 4 ವರ್ಷ ಆಯ್ತು 5 ವರ್ಷ ಆಯ್ತು ಅಂತಂದ್ರೆ ಯಾವ್ದು ಉಳಿಸಿಲ್ಲ, ನಾವು ಎಲ್ಲ ಕ್ಲಿಯರ್ ಮಾಡಿದೀವಿ. ಅಕಸ್ಮಾತ್ ಇನ್ನು ಉಳ್ಕೊಂಡೈತೆ ಅಂತ ಅನ್ನೋದಿಲ್ಲ, ಟೆಕ್ನಿಕಲ್ ಸಮಸ್ಯೆಯಿಂದ ಒಂದ್ 2-3 ಉಳ್ಕೊಂಡಿರ್ಬೋದು ಅಷ್ಟೇನೆ, ತಂದು ಕೊಡಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಇನ್ ಕಾಮಗಾರಿ ಮಾಡಿಸ್ತೀನಿ ಅಂತಂದ್ರೆ ಕಾಮಗಾರಿ ಪ್ರಾರಂಭದಿಂದ ಕಾಮಗಾರಿ 1ನೇ ಫೋಟೋ 2ನೇ ಫೋಟೋ 3ನೇ ಫೋಟೋ 4ನೇ ಫೋಟೋ ಇಷ್ಟನ್ನು ಕೂಡ ಗ್ರಾಮ ಪಂಚಾಯತಿಲಿ ತಗೊಬಂದು ನಿಮ್ ಕೈ ಫೋಟೋಗಳನ್ನ ಮೊಬೈಲ್ ಅಲ್ಲಿ ತಂದು ಕಳಿಸ್ಕೊಟ್ರೆ ಯಾರು ತೆಗಿಯಲ್ಲ. ಕಾಮಗಾರಿ ಏನಂತ ಫಲಾನುಭವಿಗಳೇ ನೀವು ದನದ ಕೊಟ್ಟಿಗೆ ಮಾಡಿಸಿ, ಇಲ್ಲ ಅಂದ್ರೆ ಸೋಪ್ ಪೇಂಟ್ ಮಾಡಿಸಿ, ಇಲ್ಲ ಹೌಸಿಂಗ್ ಮಾಡಿಸಿ, ಇಲ್ಲ ಮನೆ ರೆಂಟ್ ಮಾಡಿಸಿ, ನೀವು ಏನೇ ಕಾಮಗಾರಿ ಮಾಡಿಸು 4 ಒಂದದ ಕಾಮಗಾರಿಗಳನ್ನ ಫೋಟೋಗಳನ್ನ ನೀವು ತಂದು ಗ್ರಾಮ ಪಂಚಾಯತಿ ಕೊಟ್ರೆ ಮಾತ್ರ ನಾವು ಎಣ್ಣೆ ಮಾಡಕ್ಕೆ ಸಾಧ್ಯ ಆಗಿರ್ತದೆ. ನೀವು 3 ಕೊಟ್ಬಿಟ್ಟು 1 ಕೊಟ್ಟಿಲ್ಲ ಅಂತಂದ್ರೆ ಇದೇ ಗ್ರಾಮ ಸಭೆಯಲ್ಲಿ ನಮ್ಮ ಒಂದು ಫೋಟೋ ಇಲ್ಲ ಅಂತ ಬಂದು ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಯಾಕೆಂದ್ರೆ ಕಾಮಗಾರಿಗೆ ಎಲ್ಲಾ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಏನ್ 4 ಫೋಟೋ ಇದೆ ಅಂತ ಪೂರ್ತಿ ನೀವೇ ತಂದು ಕೊಡ್ಬೇಕು, ಅದು ಜವಾಬ್ದಾರಿ. ಇನ್ ಕೇಸ್ ಆಗಿಲ್ಲ ನಿಮ್ ಕೈಲಿ ನಮ್ ಕೈ ಫೋಟೋ ಇಲ್ಲ, ನಮ್ಮ ಹತ್ರ ಮೊಬೈಲ್ ಇಲ್ಲ, ನಮ್ ಕೈ ತಗ್ಸಕ್ಕಾಗಲ್ಲ ಅನ್ನೋದು ಪರವಾಗಿಲ್ಲ, ನಾವೇ ಅದನ್ನ ಯಾವ ತರ ಇನ್ಫಾರ್ಮ್ ಮೊದಲೇ ನೀವು ಮಾಡಿದ್ರೆ ನಾವೇ ಅಡ್ಡಾಡಿಗೆ ಹೋದಾಗ ಅಟ್ಲೀಸ್ಟ್ ಯಾರು ಬಿಲ್ ಕಲೆಕ್ಟರ್ ಆಗಿರ್ಲಿ ಇಲ್ಲ ಅಂತ ಯಾರೇ ಆಗಿರ್ಲಿ ವಾಟರ್ ಮ್ಯಾನ್ ಕಡೆಯಿಂದ ನಾವು ಕಳಿಸ್ಕೊಟ್ಟು ನಾವು ತಗ್ಸಿರ್ತೀವಿ. ಫೋಟೋ ತಗ್ಸಿಲ್ಲ ದುಡ್ಡಿಲ್ಲ ಅಂತ ಅನ್ನೋದಕ್ಕೆ ಅದು ನೀವೇ ಜವಾಬ್ದಾರಿ ಆಗಿರ್ತೀರಾ. ಪ್ರತಿಯೊಬ್ಬರು ಏನ್ ಕಾಮಗಾರಿ ಮಾಡಿಸ್ತೀರಾ ಅದನ್ನ ಮಾಡ್ಸಕ್ಕಿಂತ ಮುಂಚೆನೆ ಬಂದು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟು ಇಲ್ಲ ಅಂತಾರೆ ಆಕ್ಷನ್ ಪ್ಲಾನ್ ಇರಬೇಕು. ಮೇನೇ ಮಾಡಿಸೋದು ಆಕ್ಷನ್ ಪ್ಲಾನ್ ಇಲ್ದೇನೆ ಬಂದು ನಾನು ಕೊಟ್ಟಿಗೆ ಕೊಡ್ಸ್ಬಿಟ್ಟು ಇವತ್ತು ನಾನು ಬರ್ಸಿ 1 ವರ್ಷ ಆಯ್ತು 2 ವರ್ಷ ಆಯ್ತು ಅಂತಂದ್ರೆ ನರೇಗಾ ಸ್ಕೀಮ್ ಅಲ್ಲಿ ಆಕ್ಷನ್ ಪ್ಲಾನ್ ಅಥವಾ ಕ್ರಿಯಾ ಯೋಜನೆ ಏನು ಇದೆ ನಾವು 1 ವರ್ಷ ಸ್ಟಾರ್ಟ್ ಮಾಡೋದಕ್ಕೆ ನಮ್ಗೆ ಪವರೇ ಇಲ್ಲ. ನೀವು ಬಂದಿರೋ ನಾವು 1 ವರ್ಷ ಆಯ್ತು 1 ವರ್ಷ ನಾನು ದನದ ಕೊಟ್ಟಿಗೆ ಕೊಟ್ಟಿಲ್ಲ 3 ವರ್ಷ ಆಯ್ತು ಬಂದಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತೀರಾ. ಆದ್ರೆ ನಾವು ಗ್ರಾಮ ಪಂಚಾಯತಿ ಮಾಡಕ್ಕೆ ಕ್ರಿಯಾ ಯೋಜನೆ ಸೇರ್ಲೇಬೇಕು. ಕ್ರಿಯಾ ಯೋಜನೆ ಸೇರ್ಬೇಕು ಅಂತಂದ್ರೆ ಅದಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಪ್ರತಿಯೊಬ್ಬರು ಒಂದು 10 ಜನ ಅಧಿಕಾರಿಗಳು ಇರ್ತಾರೆ. 10 ಜನ ಅಧಿಕಾರಿಗಳು ಸೈನ್ ಆಗಿಲ್ಲ ಅಂತಂದ್ರೆ ನಾವು ಏನೂ ಮಾಡಕ್ಕಾಗಲ್ಲ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಗ್ರಾಮ ಸಭೆಯಲ್ಲಿ ಬಂದು ನೀವು ಆ ಕ್ರಿಯಾ ಯೋಜನೆನ ಒಂದು 2 ತಿಂಗಳು 6 ತಿಂಗಳ ಒಳಗಡೆ ಕ್ರಿಯಾ ಯೋಜನೆ ಅಪ್ರೂವಲ್ ಆಗಿರ್ತದೆ, ಬೇಗನೆ ಆಗುತ್ತೆ. ನೀವು ಒಂದು ಕ್ರಿಯಾ ಯೋಜನೆ ಆಯ್ಕೆ ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಖಚಿತಪಡಿಸ್ಕೊಳ್ಳಿ. ನಾವು ಸೇರಿಸಿರೋ ಹೆಸರು ಆಯ್ಕೆ ಅಂತ ಅಂದ್ಬಿಟ್ಟು ಆ ಮಾಡಿಸ್ಕೊಂಡು ಕೆಲಸ ಈಗ ನಮ್ಮ ಗ್ರಾಮದಲ್ಲಿ ರಸ್ತೆ ನೀರು ಹರಿತಾ ಇದೆಯಲ್ಲ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಇನ್ನೂ ಸಂಬಂಧಪಟ್ಟದ್ದು ಹೌದು ಹೌದು. ಅದಕ್ಕೆ ನೀವೇ ರಿಪ್ಲೈ ಏನು ಮಾಡಿಲ್ವಾ? ಯಾವ ಥರ ನಿಮ್ಗೆ ನೋಡಿದ ಅರ್ಜಿ ಬಂದಿದೆಯಲ್ಲ ನಿಮಗೆ ಗ್ರಾಮ ಪಂಚಾಯತಿಗೆ? ಗ್ರಾಮ ಪಂಚಾಯತಿ ಬಂದರೆ ನಾವು ಅವ್ರಿಗೆ ರಿಪ್ಲೈ ಮಾಡಿದ್ದೀವಿ, ಅವ್ರಿಗೆಲ್ಲ ಲೆಟರ್ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಮಾಡಬೇಕು ಅದು ಕಾಮಗಾರಿಗೂ ಕೂಡ ಅಪೂರ್ಣ. ಒಂದು ನಿಮಿಷ ನೀವು ಸರೆಂಡಿ ಮಾಡಿದಾಗ ಯಾವ ಜನ ಏನು ಹೇಳಿದ್ರು ಹೇಳಿ ಫಸ್ಟು. ಆ ಸರೆಂಡಿ ಮಾಡಿದಾಗ ಏನು ಹೇಳಿದ್ರು ಹೇಳಿ. ಈಗ ಅದು ನಾವು ನಮ್ಮ ಗ್ರಾಂಟ್ ಮಾಡುವಾಗ ಅಲ್ಲಿ ನೀವು ಎಲ್ಲಿ ನಿಮಗೆ ನಿಮಗೆ ನಾವು ಕೊಟ್ಟಿದ್ದಾಗ ನೋಡಿ ಈಗ ನೀವೇನ್ ಮಾಡ್ಬೇಕಾಯ್ತು? ರಿಪ್ಲೈ ಮಾಡ್ಬೇಕಾಯ್ತಲ್ಲ ನಿಮ್ಗೆ ಬಂದ್ಮೇಲೆ ಈ ತರ ತೊಂದರೆ ಆಗ್ತದೆ ಬಂದ್ಮೇಲೆ ನೀವೇನ್ ರಿಪ್ಲೈ ಮಾಡಿದ್ರೆ ಅದಕ್ಕೆ ಅಸೆಸ್ಮೆಂಟ್ ಅಲ್ಲಿ ಏನಿದೆ ನಮ್ಗೆ ತೆರವು ಕೊಟ್ಕೊಡಿ ಅಂತ ರಿಪ್ಲೈ ಮಾಡಿ ನಾವು ರೆಡಿ ಮಾಡಿಸ್ತೀವಿ ಅಂತ ಹೇಳಿ. ಇಲ್ಲ ಹೈವೇ ಅಥಾರಿಟಿ ಅವ್ರಿಗೆ ಕೊಡಿ. ದಿನ ಜನ ಬಿದ್ದು ಸಾಯ್ತಾರಲ್ಲ ಯಾರು ದುಡ್ಡೇ ತಗೊಂಡಿದ್ದಾರೆ. ಅಧ್ಯಕ್ಷರು ಇದರಿಂದ ನಮ್ಗೆ ಈ ತರ ತೊಂದರೆ ಆಗ್ತದೆ ಅಂತ ಅರ್ಜಿ ಹಾಕಿ ಅಸೆಸ್ಮೆಂಟ್ ಅಲ್ಲಿ ಏನಿದೆ ನಮ್ಗೆ ತೆರವು ಕಳಿಸ್ಕೊಡಿ, ನಾವು ಡ್ರೈನ್ ಮಾಡ್ತೀವಿ ಅಂತ ನೀವು ರಿಪೋರ್ಟ್ ಹಾಕಿ. ಅಸೆಸ್ಮೆಂಟ್ ಇದೆ ಪಂಚಾಯತ್ ನಮ್ಗೆ ಏನ್ ಮಾಡಿ ಗ್ರಾಮ ಪಂಚಾಯತಿ ಇದೇ ತರ ತೊಂದರೆ ಇದ್ದಾಗ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡಿದ್ದಾರೆ ಖುದ್ದು AC ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಅವ್ರ ಮುಖಾಂತರ ನಿಂತ್ಕೊಂಡು ತೆರವುಗೊಳಿಸೋದು ಡ್ರೈನ್ ಮಾಡ್ತಾವ್ರೆ. ನಮ್ಮ ಗ್ರಾಮ ಪಂಚಾಯತಿ ಕಾರ್ಯ ನಡೀತಾ ಇಲ್ಲ, ಇವತ್ತು ನಡೀತಾ ಇಲ್ಲ. ಇಲ್ಲಿ ಮಾತಾಡ್ತಿರಲ್ವಾ ಅವ್ರವ್ರವ್ರ ಪಂಚಾಯತ್ ಇರಲ್ಲ ಅವ್ರ ಇಡೀ ಪಂಚಾಯತ್ ಊರಿನ ಜನ ಏನ್ ಮಾಡ್ತು ಅಡ್ಡ ನಿಂತ್ಕೊಂಡು ವೆಹಿಕಲ್ ತಡ ಹಿಡಿದ್ರು. ಅವಾಗ ಬಂದು AC ಅವರೆಲ್ಲ ನಿಂತ್ಕೊಂಡು ಅದ್ರಿಗೆ ಅವ್ರಿಗೆ ಆಡ್ಕೊಟ್ರು. ಏನು ಮಾಡ್ತಾ ಅಂತ ಏನು ಮಾಡ್ತಾರೆ ಇಲ್ಲಿ ACDC ಹೋಗಿ ಈ ತರ ಗಲಾಟೆ ಆಗಿ
ಕಂಪ್ಲೇಂಟ್ ಬರ್ದಾಗ ನಿಮ್ಮಿಂದ ಒಂದು ಸೀಲ್ ಅಧ್ಯಕ್ಷರಿಂದ ಒಂದು ಲೆಟರ್ ಹಾಕಿ ಈ ತರ ಗಲಾಟೆ ಆಗ್ತಿದೆ, ಈ ತರ ಸಮಸ್ಯೆಗಳಾಗ್ತಾ ಇದೆ, ಅದು ಏನಿದೆ ಅದು ನಮ್ಗೆ ತಿರುಗುಗೊಳಿಸ್ಬಿಡಿ. ಈಗ ಯಾಕಂದ್ರೆ ದುಡ್ಡಿಲ್ವ, ಜನಗಳು ತಗೊಂಡಿಲ್ವ ದುಡ್ಡು, ತಿರುಗುಗೊಳಿಸಿ ಲೆಟರ್ ಹಾಕ್ಸಿ, ಅಸೆಸ್ಮೆಂಟ್ ಕೊಡಿ. ಜನ ದಿನ ಬಿದ್ದು ಬಿದ್ದು ಸಾಯ್ತಾವ್ರೆ. ನೀವು ತಗೋಬೇಡಿ, ಕೆಲಸ ಮಾಡಿ, ಲೆಟರ್ ಹಾಕ್ಸಿ. ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ಎಫ್ಐಆರ್ ಮಾಡಿಸಿದ್ವಿ. ನಾಳೆ ದಿನ ಏನೋ ಯಾರು ತೀರೋದಾಗ ಅವ್ರ ಮೇಲೆ ಎಫ್ಐಆರ್ ಹಾಕ್ತೀವಿ ನಾವು ಕೊಟ್ಟು. ಈಗ ಸದ್ಯಕ್ಕೆ ಈ ಕಡೆ ಮಾಡಿದ್ವಲ್ಲ ಹಂಗ ಅರ್ಥ ಮಾಡಿಸ್ಬೋದ್ರಿ. ಪಂಚಾಯತ್ ದುಡ್ಡೆಲ್ಲ ವೇಸ್ಟ್ ಮಾಡ್ತೀವಿ. ಈಗ ನಮ್ಮ ಪಂಚಾಯತ್ ಗ್ರಾಮದಲ್ಲೇ ಡೆವಲಪ್ ಮಾಡುವಂತ ಮಾಡಬೇಕು. ಜೀವಗಳು ಇದ್ದಾವಲ್ಲ, ಪ್ರತಿನಿಧಿಗಳಿದ್ದೀರಿ, ಒಂದು 15 ಜನ ಸೇರ್ಕೊಂಡು ಇದನ್ನ ರಸ್ತೆ ಇದಾದಾಗ ಎಲ್ಲ ಸೇರ್ಕೊಂಡು ರಸ್ತೆ ತಡೆ ಮಾಡಿದ್ರೆ ರಸ್ತೆ ಡೈರೆಕ್ಟ್ ತಡೆ ಮಾಡಿದ್ರೆ ಎಲ್ಲರೂ ಕಮ್ಯುನಿಟಿ ಒಳಗಾಯ್ತದೆ. ನಾವು ಡೈರೆಕ್ಟ್ ತಡೆ ಮಾಡಿದ್ರೆ ನೀವು ಕೊಡಿ, ನೀವು ಅದು ಅಕ್ಲಾಸ್ಮೆಂಟ್ ಕೊಡಿ, ನಾವು ಕೇಸಲ್ಲಿ ಕೊಡ್ತೀವಿ. ಅದನ್ನ ಈ ತರ ಕ್ರಮ ಇದರಿಂದ ಪಂಚಾಯತಿಂದ ಕೊಟ್ಟಿದ್ದೀವಿ, ರಿಸರ್ವೇಷನ್ ಮಾಡಿಸಿ ಎಲ್ಲ ಆಗಿದೆ, ಆದ್ರೂ ಕ್ರಮ ತಗೋತಲ್ಲ ಅಂತ ನಾವು ಮುಂದೆ ಹೋಗಿ ಒಂದ್ಸಲ ಸ್ಟೇಷನ್ ಇನ್ಫಾರ್ಮೇಶನ್ ಕೊಡ್ತೀವಿ, SP DC ಕೊಡ್ತೀವಿ, ಎಲ್ಲರಿಗೂ ಒಂದು ಲೆಟರ್ ಕೊಡ್ತೀವಿ. ಅದಾದ್ಮೇಲೆ ಸ್ಟ್ರೈಕ್ ಮಾಡ್ತೀವಿ. ನೀವು ಕ್ರಮ ತಗೊಳ್ಳಿರೋ ಫಸ್ಟ್ ನಾವೆಲ್ಲ ಕಂಪ್ಲೇಂಟ್ ನಿಂತ್ಕೋಬೇಕಾಗ್ತದೆ, ಯಾರು ಬರಲಾಗ. ದಿನ 4 ಜನ 5 ಜನ ಹೊಟ್ಟೆ ಉರಿತದ ಪಾಪ, ಸಾಬಾರು ವಿದ್ಯುತ್ ನೋಡ್ಬೇಕಾಯ್ತು. ಒಂದು ಏನ್ ಮಾಡಿದೆ ಪರವಾಗಿಲ್ಲ, ಅದನ್ನು ಮಾಡ್ತೀವಿ. ಯಾವ್ದು ಎಂದಾರ ಹಾಜರಾಗಿ ಸಭೆಗೆ ಎಲ್ರಿಗೂ ನಮಸ್ತೆ. ನಾನು ಶ್ರೀಧರ್ ಅಂದ್ಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ಬರ್ತೀನಿ. ನಮ್ಮ ಇಲಾಖೆಯಲ್ಲಿ ದೊರಕಿದ ಸೌಲಭ್ಯ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರೂಪುಮಾಡ ಹೇಳಿದ್ರು ವೈಯಕ್ತಿಕ ಕಮಾರಿಗಳನ್ನ ಹೆಚ್ಚೆಚ್ಚು ಮಾಡ್ಕೊಳ್ಳಿ ಅಂತ. ಆ ವೈಯಕ್ತಿಕ ಕಮಾರಿಗಳಲ್ಲಿ ತೋಟಗಾರಿಕೆಯಲ್ಲಿಯೂ ಕೂಡ ಬರ್ತವೆ. ನಮ್ಮ ತೋಟಗಾರಿಕೆಯಲ್ಲಿ ಅಡಿಕೆ, ತರಕಾರಿ ಎರಡು ಹೊರತುಪಡಿಸಿ ಎಲ್ಲ ಬೆಳೆಗಳು ಕೂಡ ನಿಮಗೆ ಉದ್ಯೋಗಕ್ಕೆ ನಿಮಗೆ ಸಹಾಯಧನ ಬರ್ತದೆ. ಉದಾಹರಣೆಗೆ ತೆಂಗಿಗೆ ನಿಮಗೆ 50 ಗಿಡ ನೆಟ್ಟರೆ ನಿಮಗೆ 16,000 ರೂಪಾಯಿ ದುಡ್ಡು ಬರುತ್ತೆ. ಬಾಳೆ ಪ್ಯಾಕೆಟ್ ಸಸಿ ಬಾಳೆ ಕೃಷಿ ವೆಚ್ಚದ ಬಾಳೆ ಅದು 1,000 ನೆಟ್ಟರೆ ನಿಮಗೆ 44,000 ರೂಪಾಯಿ ದುಡ್ಡು ಬರುತ್ತೆ. ಆ ಥರ ಪಪ್ಪಾಯಿ, ನುಗ್ಗೆ, ಕರಿಬೇವು, ಸೀಬೆ, ನಿಂಬೆ, ಬಟರ್ಫ್ರೂಟು ಯಾವುದೇ ಥರ ತೋಟಗಾರಿಕೆ ಬೆಳೆಗಳನ್ನು ಮಾಡೋದು ಕೂಡ ಅದಕ್ಕೆ ನಮಗೆ ಉದ್ಯೋಗದಲ್ಲಿ ನಮ್ಮ ಇಲಾಖೆಯಿಂದ ನಿಮಗೆ ಸಹಾಯಧನ ಬರುತ್ತೆ. ಸಹಾಯಧನ ಬರಬೇಕು ಅಂದರೆ ಮಾಡಬೇಕಾಗಿದ್ದ ಮೊದಲನೇ ಇದು ಅಂತಂದರೆ ತಮ್ಮ ಹೆಸರು ಕ್ರಿಯಾಯೋಜನೆಯಲ್ಲಿ ನೋಂದಾಯಿಸ್ಕೊಂಡಿರ್ಬೇಕು. ಈ ಸಲಿಂದ ಈ ಪ್ರೆಸೆಂಟ್ ಈ ಒಂದು 15 ದಿನದಿಂದ ಕ್ರಿಯಾಯೋಜನೆಗಳನ್ನ ನಾವು ಫಸ್ಟ್ ಗ್ರಾಮ ಸಭೆ ಮಾಡಿಸಿ ಗ್ರಾಮ ಸಭೆಯಿಂದ ಅಪ್ರೂವ್ ಮಾಡಿ ಕ್ರಿಯಾಯೋಜನೆ ಮಾಡ್ತಿದ್ದೋ. ಬಟ್ ಅದು ಈಗ ನಿಲ್ಲಿಸಿದ್ದಾರೆ. ಯಾವುದೇ ರೀತಿಯಾದಂಥ ಹೆಚ್ಚುವರಿ ಕ್ರಿಯಾಯೋಜನೆ ಆಗುವುದು ಕ್ರಿಯಾಯೋಜನೆಗಳು ಇದಿಲ್ಲ. ತಮ್ಮಗಳು ರೈತರುಗಳೇ ಕೂಡ ಕ್ರಿಯಾಯೋಜನೆಗಳನ್ನ ತಮ್ಮ ಆನ್ಲೈನಲ್ಲಿ ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ನೀವು ತಮ್ಮ ಹೆಸರುಗಳನ್ನ ತಮ್ಮ ಮೊಬೈಲಲ್ಲೇ ಅವ್ರ ಹೆಸರುಗಳನ್ನ ನೋಂದಾಯಿಸಿ ಕ್ರಿಯಾಯೋಜನೆಗಳನ್ನ ಅಪ್ರೂವ್ ಮಾಡ್ಕೋಬಹುದು. ತಮ್ಮ ಹೆಸರುಗಳಲ್ಲಿ ಏನು ಬೆಳೆ ಮಾಡಬೇಕು, ಏನು ಹೆಸರು, ನಿಮ್ಮ ಹೆಸರೇನು, ಏನು ಬೆಳೆ ಮಾಡಬೇಕು, ವೈಯಕ್ತಿಕ ಅಲ್ಲ, ಇವನ್ ಸಾರ್ವಜನಿಕ ಕಾಮಗಾರಿಗಳು ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಅದ್ರೇನಿಲ್ಲ, ನಿಮ್ಮ ಹೆಸರು ಹಾಕ್ಬಿಟ್ಟು ನೀವು ಅಕಸ್ಮಾತ್ ಗೊತ್ತಿರೋರು ಯಾರೋ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ರೈತರುಗಳು ಆಲ್ಮೋಸ್ಟ್ ಎಲ್ಲ ಬುದ್ಧಿವಂತಿದ್ರೆ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿರೋದ್ರಿಂದ ಅದನ್ನ ಹೇಳ್ತಾ ಇರೋದು. ಗೊತ್ತಾಗಿರೋರು ಇಲ್ಲ ಪಂಚಾಯತಿಗೆ ಕೊಡ್ಬೋದು, ಇಲ್ಲ ನಮ್ಮ ಇಲಾಖೆಗೆ ಬಂದ್ರೆ ನಾವೇ ಮಾಡ್ಕೊಡ್ತೀವಿ. ಆನ್ಲೈನಲ್ಲಿ ತಮ್ಮ ಹೆಸರು ಏನು, ನಿಮಗೆ ಒಂದು ಬೋರೆ ಕೂಡ ತೆಂಗು ನೆಡಬೇಕು ಅಂತಿದ್ದೀನಿ, ಎಷ್ಟು ಎಕರೆ, ಎಷ್ಟು ಗಿಡ ನೆಡ್ತೀನಿ ಅಷ್ಟನ್ನು ನೀವು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಿದಂಥ ಇದು ವಿಡಿಯೋ ಲಾಗಿನ್ ಡೈರೆಕ್ಟ್ ಬರುತ್ತೆ. ನಮ್ದಾಗಿದೆ ವಿಡಿಯೋ ಲಾಗಿನ್. ನೀವೇನು ಅಪ್ಲೋಡ್ ಮಾಡ್ತೀರಿ, ಅಪ್ಲೋಡ್ ಮಾಡಿದ್ದು ಕನ್ಸಲ್ಟ್ ಯಾವ ಪಂಚಾಯತಿಗೂ ಆ ಪಂಚಾಯತಿಗೂ ಲಾಗಿನ್ಗೆ ಬರುತ್ತೆ. ಆ ಲಾಗಿನಿಂದ ತಾಲೂಕು ಪಂಚಾಯತಿಗೆ ಹೋಗಿ, ತಾಲೂಕು ಜಿಲ್ಲಾ ಪಂಚಾಯತಿಗೆ ಹೋಗಿ ವಿತಿನ್ ಒಂದು ಈಗೇನು 5ನೇ ತಾರೀಕಿನ ಟೈಮ್ ಕೊಟ್ಟಿದ್ದಾರೆ, ಈ ಡಿಸೆಂಬರ್ 5ಗೆ ಟೈಮ್ ಕೊಟ್ಟವ್ರೆ. 5ನೇ ತಾರೀಕೊಳಗೆ ತಾವು ಏನಾರ ಮಾಡಿ ಆಕ್ಷನ್ ಇದ್ದಿದ್ದು ಅಪ್ರೂವ್ ಆಗುತ್ತೆ. ಏನಾರ ಸಡನ್ ಯಾವ ಸುಮಾರು ಜನ ಅಂತಿದ್ರು ಏನೋ ಮಾಡೋಕ್ಕಾಗಲ್ಲ ಅಂತಿದ್ರು. ಈಗ 5ನೇ ತಾರೀಕೊಳಗೆ ಯಾರು ಏನು ಕಾಮಗಾರಿಗಳು ಮಾಡಬೇಕು ಅಂತಿದ್ರು ಆ ಕಾಮಗಾರಿಗಳನ್ನ ಆನ್ಲೈನಲ್ಲಿ ಅಪ್ರೂವ್ ಮಾಡಿದ್ರೆ 5ನೇ ತಾರೀಕೊಳಗೆ ಜಿಲ್ಲಾ ಪಂಚಾಯತಿಗೆ ಅಪ್ರೂವ್ ಕೊಡ್ತಾರೆ. ಈಗ ಕ್ರಿಯಾಯೋಜನೆಗಳನ್ನ ಯಾವುದೇ ರೀತಿಯಾದಂಥ ಈ ಗ್ರಾಮ ಸಭೆಗಳಲ್ಲಿ ಸದ್ಯದ ಈಗಿನ ನಡವಳಿ
ಗ್ರಾಮ ಪಂಚಾಯತಿಯಿಂದ ಅನುಮೋದನೆ ಮಾಡಿ ಮಾಡೋದ್ರಿಂದ ಎಲ್ಲವೂ ಆನ್ಲೈನೇ ಮಾಡಬೇಕು. ಅದಕ್ಕೋಸ್ಕರ ಇಲ್ಲ ಪಂಚಾಯತಿಗೆ ಬನ್ನಿ, ಇಲ್ಲ ನಮ್ಮ ಇಲಾಖೆಗೆ ಬನ್ನಿ, ಇಲ್ಲ ನೀವು ಗೊತ್ತಿದೆ ನಮಗೆ ಗೊತ್ತಿದೆ ಅಂತ ತಮ್ಮ ಮೊಬೈಲಲ್ಲೇ ಅದನ್ನು ಕ್ರಿಯೋಜನೆ ಮಾಡಬೇಕು. ಆ ಕ್ರಿಯೋಜನೆ ಅಪ್ರೂವಲ್ ಆದ್ಮೇಲೆ ಅಪ್ರೂವಲ್ ಕಾಪಿ RTC, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ ಜೆರಾಕ್ಸ್, ಜಾಬ್ ಕಾರ್ಡ್ ಜೆರಾಕ್ಸ್, BPL ಕಾರ್ಡ್ ಜೆರಾಕ್ಸ್, ಒಂದು ಫೋಟೋ ಇಷ್ಟನ್ನು ನಮ್ಮ ಇಲಾಖೆಗೆ ತಂದುಕೊಟ್ರೆ ನಾವು ಎಸ್ಟಿಮೇಟ್ ಮಾಡಿ ನಮ್ಮ ಜಾಗಗಳನ್ನ ಜಿಯೋ ಟ್ಯಾಗ್ ಮಾಡಿಸಿ ನಮ್ಮ ಇಲಾಖೆಯಿಂದನೇ ನಿಮಗೆ ಏನೋ ಮಾಡಿ ಪೇಮೆಂಟ್ ಮಾಡಿಸ್ತೀವಿ. ಜಮೀನು ಎಷ್ಟಿದ್ರು ತೊಂದರೆ ಇಲ್ಲ. ಈಗ ಗುಲಾಬಿ ಮಲ್ಲಿಗೆ ಏನು ಮಾಡ್ತೀನಿ ಅಂದ್ರೆ 5 ಗುಂಟೆಗೂ ಮಾಡ್ಕೊಡ್ಬೋದು. ಬಾಳೆ ಅಂದ್ರೆ 1/2 ಎಕರೆ 1 ಎಕರೆ, ತೆಂಗಿನಕಾದ್ರೆ ಒಂದು ಎಕರೆ ಗಂಟೆ ಅಂದ್ರೆ ಬೋಡಿ ಗಿಡ ಎಲ್ಲ ಮಾಡ್ಬೇಕಲ್ಲ, ಬೋಡಿಗೆ ಒಂದು 2,000-3,000 ಖರ್ಚಾಗುತ್ತೆ. ಒಂದು 1/2 ಎಕರೆ 1 ಎಕರೆ ಗಂಟೆ ಮಾಡ್ತೀನಿ, ತೊಂದರೆ. ಇದು ಉದ್ಯೋಗ ಖಾತ್ರಿಯಲ್ಲಿ. ಉದ್ಯೋಗ ಖಾತೆ ಹೊರತುಪಡಿಸಿ ನಮ್ಮ ಇಲಾಖೆಯಲ್ಲಿ ಹನಿಯವರಿಗೆ ಎಲ್ಲ ವರ್ಗದ ರೈತರು ಕೂಡ 90% ಸಹಾಯಧನ ಇದೆ. ನಮ್ಮ ಇಲಾಖೆಯಲ್ಲಿ ಆಲ್ಮೋಸ್ಟ್ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಬೆಳೆಗಳು ಚೆನ್ನಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲ ರೈತ ಬಂಧುಗಳು, ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದ್ದೀರಿ, ಯಾರು ಇದ್ದೀರಿ, ಎಲ್ಲರೂ ದಯವಿಟ್ಟು ತಿಳಿಸಿ. ಯಾರು ತರಕಾರಿಗಳು ಬೆಳೆ ಮಾಡ್ತಾರೋ ಅಡಿಕೆ ಒಂದು ಹೊರತುಪಡಿಸಿ ಅದಕ್ಕೂ ಕೂಡ 90% ಮೊದಲೆಲ್ಲ 75% ಇತ್ತು, ಈಗ ಜನರಲ್ 75, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 90% ಇತ್ತು. ಈ ಎಲ್ಲ ವರ್ಗದಲ್ಲಿ ಕೂಡ 90% ಸಹಾಯಧನ ಮಾಡಿದ್ದಾರೆ. ದಯವಿಟ್ಟು ಯಾರು ತರಕಾರಿ ಮಾಡ್ತಿದ್ರು, ತೋಟಗಾರಿಕೆ ಬೆಳೆಗಳು ಮಾಡ್ತಾ ಇದ್ದೀರೋ ಅವರುಗಳು ನಮ್ಮ ಇಲಾಖೆಗೆ ಅರ್ಜಿ ಸಲ್ಲಿಸಿ ಏನೇನವರಿಂದ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಅದನ್ನು ಬಿಟ್ಟು ಇನ್ನು ಯಂತ್ರೋಪಕರಣಗಳು, ತೋಟಗಾರಿಕೆ ಸಂಬಂಧಪಟ್ಟ ಯಂತ್ರೋಪಕರಣಗಳು ಕೂಡ 40% ಸಾಮಾನ್ಯ ವರ್ಗದವರಿಗೆ, ಮಹಿಳೆ ಮತ್ತು ವರ್ಗದವರಿಗೆ 50% ಸಹಾಯಧನ ಬರುತ್ತೆ. ಅದಕ್ಕೂ ಅಪ್ಲಿಕೇಶನ್ ಹಾಕಿ ಅದಕ್ಕೆ ನೀವು ಸಹಾಯಧನ ಪಡ್ಕೋಬೇಕು ಅಂತ ಹೇಳ್ತೀವಿ. ಇಷ್ಟು ನಮ್ಮ ಇಲಾಖೆ ದೊರೆಯುವಂಥದ್ದು. ತಮಗೇನಾದರೂ ಇಲ್ಲ ಈ ಥರದ ಏನು ಸ್ಪೆಸಿಫಿಕ್ ಏನಾರ ಡೌಟ್ಸ್ ಇದ್ರೆ ಕೇಳಿದ್ರೆ ನಾನು ಕಾನ್ಸಲ್ ಮಾಡ್ತೀನಿ. ಯಾರ ಹೆಸರು ಅಂದರೆ ತೀರೋಗಿದೆ ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ನೀವು ಯಾರು ತೀರೋಗಿದ್ರೆ ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ನೀವು 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನೀವು ಯಾರು ಪ್ರೆಸೆಂಟ್ ಯಾರು ಮಾಡ್ಕೊಳ್ತೀರೋ ಅವ್ರಿಗೆ ಅವಕಾಶ ಕೊಡಿ. ನಮ್ಮ ಇಲಾಖೆ ಡೆತ್ ಸರ್ಟಿಫಿಕೇಟ್ ಇರಬೇಕು. ನೀವು ಯಾರು ಒಪ್ಪಿಗೆ ಇರ್ಬೇಕು ಅಂದರೆ ಈಗ 4 ಜನ ಇರ್ತೀರಿ, ತಂದೆ 4 ಜನ ಅಣ್ಣ ಇರ್ತೀರಿ. ನೀವು ಯಾರು ಮಾಡ್ಕೊಳ್ಬೇಕು ಅಂತಿದ್ರೆ 3 ಜನ ಒಪ್ಪಿಗೆ ಕೊಡ್ಬೇಕು. ಚಾಪಕದಲ್ಲಿ ಇದರ ನಾವು ತೋಟಗಾರಿಕೆ ಸೌಲಭ್ಯ ಪಡೆಗಳಿಗೆ ನಮ್ದು ಯಾರಿಗೆ ಎಫೆಕ್ಟ್ ಇಲ್ಲ ಅಂತ ಒಂದು ಚಾಪಕದಲ್ಲಿ ಬರ್ಸಿ ನೋಡಿ ಮಾಡ್ತೀವಿ. ಸರ್ ತೆಂಗು ಒಂದು ಎಕರೆಗೆ ಎಷ್ಟು ವರ್ಷದಿಂದ ಇರ್ಬೋದು ಸರ್? ಎಕರೆಗೆ ನಿಮಗೆ ಮಧ್ಯೆ ಏನು ಬೆಳೆ ಮಾಡಲ್ಲ, ಅಷ್ಟೇ ಇದು ಮಾಡ್ತಿದ್ರೆ 50 ಸಸಿ ನೆಡಬಹುದು. ಅಂದ್ರೆ ಮಧ್ಯೆ ಏನು ಬೆಳೆ ಮಾಡಲ್ಲ ಅಂತ ಕನಿಷ್ಠ ಪಕ್ಷ 27 ಅಡಿ ಇರಬೇಕು. ಕನಿಷ್ಠ ಪಕ್ಷ 10 ಕಮ್ಮಿ ಇರಬಾರ್ದು. ನಿಮ್ಮ 40 ಅಡಿ 30 ಅಡಿ ಮಧ್ಯೆ ಬೆಳೆ ಮಾಡ್ತಿದ್ರೆ 40 ಅಡಿ ಮಾಡಿ, ಇಲ್ಲ ಸುಮ್ಮನೆ ಸಣ್ಣ ಪುಟ್ಟ ತೋಟದ ಬೆಳೆ ಮಾಡ್ಕೊತಿದ್ರೆ 30 ಅಡಿ ಮಾಡೋದು. ಕನಿಷ್ಠ ಪಕ್ಷ 27, ಅದಕ್ಕಿಂತ ಕಮ್ಮಿ ನೆಡಂಗಿಲ್ಲ. ಏನು ಕೊಡ್ತಿದ್ದೀರಿ 50 ಸಸಿಗೆ? 14,000 ರೂಪಾಯಿ ಬರುತ್ತೆ. 14,000 ರೂಪಾಯಿ ಬರುತ್ತೆ. ಇಷ್ಟು ನಮ್ಮ ಇಲಾಖೆ ದೊರೆತ ಸೌಲಭ್ಯಗಳು. ಇಷ್ಟೊತ್ತು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿಗೆ ನಮ್ಮಲ್ಲಿ ಮುಸ್ಲಿಂ ಮಾತಾಡ್ತೀನಿ. ಎಲ್ಲ ಇಲಾಖೆ ಅಧಿಕಾರಿಗಳೇ, ಹಾಗೆ ಒಂದು ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ತೂಗುಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನಪ್ರತಿನಿಧಿಗಳೇ, ಹಾಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ, ಮತ್ತು ಫಲಾನುಭವಿಗಳೇ ಮತ್ತು ಗ್ರಾಮಸ್ಥರೇ. ಸೊ ಇಲ್ಲಿವರೆಗೆ ಕಳೆದ ವರ್ಷದ ಒಂದು ಲೆಕ್ಕ ಪರಿಶೋಧನೆಯನ್ನು ನಮ್ಮ ತಾಲೂಕು ಪಂಚಾಯತಿಯಿಂದ ಆಗಮಿಸಿರ್ತಕ್ಕಂಥ ಮೇಡಮ್ರವರು ಮತ್ತು ನಮ್ಮ ತೂಗುಕೆರೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಅತ್ಯಂತ ಅಚ್ಚುಕಟ್ಟಾಗಿ ಇಂದಿನ ವರ್ಷದ ಲೆಕ್ಕ ಪರಿಶೋಧನೆಯನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಮತ್ತು ಈ ರೀತಿಯಾದಂತಹ ಗ್ರಾಮ ಸಭೆಗಳು ಆಗಾಗ್ಗೆ ನಡೆಯೋದ್ರಿಂದ ಸರ್ಕಾರದ ವತಿಯಿಂದ ಏನೆಲ್ಲ ಒಂದು ಯೋಜನೆಗಳು ಹಳ್ಳಿಗಳಿಗೆ ಬರ್ತವೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಾಗ್ತದೆ. ಮತ್ತು ಅದರ ಸದುಪಯೋಗ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರಗಳು ನಿಮ್ಗೆ ಗೊತ್ತಾಗ್ತವೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಗಾಂಧೀಜಿಯವರು ಅವತ್ತೇ ಹೇಳಿದ್ದಾರೆ, ಗ್ರಾಮಗಳು ಪ್ರಗತಿ ಸಾಧಿಸಿದಲ್ಲಿ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತೇಳಿ. ಗ್ರಾಮಗಳು ಪ್ರಗತಿ ಆಗಲಿಲ್ಲ ಅಂತಂದರೆ ನಾವೆಷ್ಟೇ ಇನ್ನೊಂದು ಶತಮಾನ ಹೋದ್ರೂ ಕೂಡ ನಮ್ಮ ದೇಶವನ್ನು ನಾವು ಪ್ರಗತಿಪರ ಅಥವಾ ಮುಂದುವರೆದ ದೇಶ ಅಂತ ಹೇಳಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆದ್ಮೇಲೆ ಒಂದು ಗ್ರಾಮ ಸ್ವರಾಜ್ಯ ರಾಜ್ಯಗಳಲ್ಲಿ ಒಂದು ಏನು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆದಮೇಲೆ ಗ್ರಾಮ ಪಂಚಾಯತಿಗಳಿಗೆ ಒಂದು ಅನುದಾನ ಕೊಡ್ತಕ್ಕಂಥದ್ದು, ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಸರ್ಕಾರ ನೆರವೇರ್ತಾ ಇದೆ. ಜೊತೆಗೆ ಪ್ರತಿಯೊಂದು ಅನುದಾನವೂ ಕೂಡ ಸಾರ್ವಜನಿಕರ ಬೆವರಿನ ದುಡ್ಡದು. ಸರ್ಕಾರ ಕೊಡಬೇಕಾದ್ರೆ ಅದು ಸಾರ್ವಜನಿಕರ ತೆರಿಗೆ ಹಣ ಆಗಿರ್ತದೆ. ಹಾಗಾಗಿ ಆ ತೆರಿಗೆ ಹಣ ಸದುಪಯೋಗ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಅಪೇಕ್ಷೆನೂ ಕೂಡ ಹೌದು. ಆ ನಿಟ್ಟಿನಲ್ಲಿ ಈ ಒಂದು ತೂಗುಕೆರೆ ಗ್ರಾಮ ಪಂಚಾಯತ್ ನಿಜವಾಗ್ಲೂ ಕೂಡ ನಾವು ಗಮನಿಸ್ತಾ ಸ್ವಾಮಿಯವರು ಸುಮಾರು 4 ವರ್ಷ ಆಯಿತು
ಇದೇ ಚಟ್ನಳ್ಳಿ ಹೈಸ್ಕೂಲ್ಗೆ ಮುಖ್ಯ ಶಿಕ್ಷಕನಾಗಿ ಬಂದು ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಶಾಲೆಯ ವಿಚಾರ ತಗೊಂಡ್ರೆ ನಮ್ಮ ವಿದ್ಯುತ್ ದುರಸ್ತಿ ಇರ್ಬೋದು, ಮತ್ತೆ ಆ ಶೌಚಾಲಯಗಳ ಒಂದು ಗುಂಡಿ ವಿಲೇವಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ವಿಚಾರ ಬಂದಾಗ ನಾವು ಅವ್ರನ್ನ ಕೋರ್ಕೊಂಡಾಗ ಅವರು ವಿಳಂಬ ಮಾಡೋದನ್ನ ನಮಗೆ ತುಂಬ ಇಂಟ್ರೆಸ್ಟ್ ಆಗಿ ಅವರು ಇಂಟ್ರೆಸ್ಟ್ ತಗೊಂಡು ಸ್ಪಂದಿಸ್ತಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರಿಗೆ ಒಂದು ರೀತಿಯಾದಂತಹ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಯಾಕೆ ಅಂತಂದ್ರೆ ನೋಡಿ, ಇಷ್ಟೊಂದು ವಿಚಾರಗಳು ವಿನಿಮಯ ಆಯಿತು. ಅಧ್ಯಕ್ಷರಾದಿಯಾಗಿ ಒಂದು ಸಾರ್ವಜನಿಕರಾದಿಯಾಗಿ ಹಲವಾರು ಪ್ರಶ್ನೆಗಳು ಇಲ್ಲಿ ನಿರ್ಭಯವಾಗಿ ಯಾವುದೇ ಒಂದು ನಿರ್ಭಯವಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಇವತ್ತು ಸಾರ್ವಜನಿಕರಿಗೆ ಕೊಟ್ಟಿದೆ ಅಂತಕ್ಕಂಥದ್ದಕ್ಕೆ ಇವತ್ತಿನ ಸಭೆ ಸಾಕ್ಷಿಯಾಗಿದೆ. ಸೊ ಹಾಗಾಗಿ ಈ ರೀತಿ ಸಭೆಗಳು ನಡೆಯೋದ್ರಿಂದ ವಿಚಾರ ವಿನಿಮಯ ಆಗ್ತದೆ, ಅನುದಾನದ ಸದ್ಬಳಕೆ ಆಗ್ತದೆ, ಮತ್ತೆ ಗ್ರಾಮಗಳು ಉದ್ಧಾರ ಆಗ್ತವೆ ಅಂತ ನಾನಾದರೂ ಭಾವಿಸಿ ನನ್ನನ್ನು ಡಿ.ಒ ಅವರ ಅನುಪಸ್ಥಿತಿಯಲ್ಲಿ ನಾನು ಇವತ್ತು ನೋಡಲ್ ಅಧಿಕಾರಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಹಾಗಾಗಿ ನನಗೂ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರೂ ಪಂಚೆ ಇಂದಿನ ಗ್ರಾಮ ಸಭೆಗೆ ಹಾಜರಾಗಿ ಸಭೆಗೆ ಯಶಸ್ವಿಗೊಳಿಸುವುದಕ್ಕಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಂದನಾರ್ಪಣೆ ಸಲ್ಲಿಸಿ ಇವತ್ತಿನ ಸಭೆಯನ್ನು ಮುಕ್ತಾಯ ರಾಷ್ಟ್ರಗೀತೆಗಳನ್ನು ಎಲ್ಲ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೇ ಗಾಯೇ ತವ ಶುಭ ಆಶೀष ಮಾಯೇ, गाये तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 जय